ನಮಸ್ಕಾರ. ವಿಶ್ವಂ ವೈಚಾರಿಕ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಕಾಫಿ ಕಟ್ಟೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಕೆಲವು ಸುದ್ದಿಗಳನ್ನು ಇಟ್ಕೊಂಡು ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೇವೆ. ಇವತ್ತು ನಮ್ಮ ಜೊತೆಗೆ ನಮ್ಮ ವಿಶೇಷ ಅತಿಥಿ ಇದ್ದಾರೆ, ಶಿವನಗೌಡ ಜಿ ಪಾಟೀಲ್. ಇವರು SRK ಟೆಂಪಲ್ ಆಫ್ ಆಯಿಲ್ಸ್ ಪ್ರೈವೇಟ್ ಲಿಮಿಟೆಡ್ನ CEO, ಅಂದರೆ ಇವರು ಮಾಲೀಕರು. ಮೊದಲಿಗೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಸರ್ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಿಲ್ಲ, ಪತ್ರಿಕೆಗಳಲ್ಲಿ ಬಂದಿರುವಂಥ ಹಲವಾರು ಸುದ್ದಿಗಳನ್ನ ಇಟ್ಕೊಂಡು ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೇವೆ ಅಷ್ಟೇ, ಯಾರ ಪರವಾಗೂ ಇರೋದಿಲ್ಲ. ಇವತ್ತಿನ ನಮ್ಮ ಈ ಕಾಫಿ ಕಟ್ಟೆ ನೇರ ಪ್ರಸಾರದಲ್ಲಿ ಪ್ರಕಾಶ್ ಚಂದ್ರ ಅವರಿದ್ದಾರೆ. ಸರ್ ತಮಗೂ ಸ್ವಾಗತ. ಡಾಕ್ಟರ್ ಮಂಡ್ಯ ರವಿ ಅವರಿದ್ದಾರೆ, ನಿಮಗೂ ಕೂಡ ಸ್ವಾಗತವನ್ನು ಹೇಳ್ತೇನೆ. ಮೊದಲಿಗೆ ವಿಜಯವಾಣಿಯಲ್ಲಿ ಬಂದಿರತಕ್ಕಂಥ ಮುಂಜಾನೆ ಮಾತಿನಿಂದ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತಾತ್ಕಾಲಿಕ ಸಮಸ್ಯೆಗಳ ನಿರ್ಣಯಕ್ಕೆ ದೀರ್ಘಕಾಲ ಮತ್ತು ದೀರ್ಘಕಾಲದ ಸಮಸ್ಯೆಗೆ ತಾತ್ಕಾಲಿಕ ನಿರ್ಣಯ ಎರಡೂ ಸರಿಯಲ್ಲ ಅನ್ನೋ ಮಾತು. ಎಲ್ಲದಿಂದ ಒಂಥರ ಸಮಚಿತ್ತವಾಗಿರಬೇಕು ಅನ್ನೋ ವಿಷಯವನ್ನು ಮುಂಜಾನೆ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿನ ಕೆಲವು ಪ್ರಮುಖ ಸುದ್ದಿಗಳನ್ನು ನೋಡೋದಾದರೆ, ಮರಣಶಯ್ಯೆಯಲ್ಲಿ ಸೊಸೈಟಿಗಳಿದ್ದಾವೆ, ಆದಾಯದ ಕೊರತೆ, ದೇಶಾದ್ಯಂತ 1.40 ಲಕ್ಷ ಸಹಕಾರಿ ಬ್ಯಾಂಕ್ಗಳನ್ನು ಬಂದು ಬೇಕಾಬಿಟ್ಟಿ ಸಾಲದ ಪರಿಣಾಮ ಕರ್ನಾಟಕದಲ್ಲಿ 3446 ಸೊಸೈಟಿಗಳಿಗೆ ಬೀಗವನ್ನು ಹಾಕ್ತಾ ಇದ್ದಾರೆ. ಕೇರಳ ಪಾಲಿಟಿಕ್ಸ್ ಕಾಂಗ್ರೆಸ್ಗೆ ಕಸಿವಿಸಿ, ಕೋಗಿಲಿನಿಂದ ಕೇರಳದವರೆಗೆ ಸುದ್ದಿ ಹೋಗಿರುವಂಥದ್ದು. ಹಾಗೆ ಮನ್ ಕಿ ಬಾತಲ್ಲಿ ನರೇಂದ್ರ ಮೋದಿ ಅವರು ಕನ್ನಡಿಗರ ಭಾಷಾಭಿಮಾನಕ್ಕೆ ಅವರು ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ರಾಜ್ಯಕ್ಕೆ ಮಸಿ ಬೆಳೆದ ಬೆಂಗಳೂರು ಡ್ರಗ್ ಫ್ಯಾಕ್ಟ್ರಿ, 3 ಡ್ರಗ್ ಘಟಕಗಳ ಮೇಲೆ ದಾಳಿ, ಸಿಕ್ಕಿದ್ದು 1.20 ಕೋಟಿ ಡ್ರಗ್ ಮಾತ್ರ, ಇನ್ನೂ ಜಾಸ್ತಿ ಸಿಕ್ಕಿರುತ್ತೆ. ಇನ್ನು ಕೆಲವು ವಿಶೇಷ ಸುದ್ದಿಗಳನ್ನು ನೋಡೋದಾದರೆ, ಕಾರವಾರದ ನೌಕಾನೆಲೆಯಲ್ಲಿ ಜಲಾಂತರ್ಗಾಮಿ ನೌಕೆಯಲ್ಲಿ ಪ್ರಯಾಣಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕಾರವಾರದಲ್ಲಿ ಇವರು ಜಲಾಂತರ್ಗಾಮಿಯಲ್ಲಿ ಹೋಗಿದ್ದಾರೆ. ಮಲೇರಿಯಾ ಪ್ರಕರಣಗಳ ಸಂಖ್ಯೆ 97% ಇಳಿಕೆಯಾಗಿದೆ. ಶೀಘ್ರದಲ್ಲೇ ಭಾರತ ಮಲೇರಿಯಾ ಮುಕ್ತ, ಇದು ಕೇಂದ್ರ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ. ಇನ್ನೊಂದು ನಮ್ಮ ಪಕ್ಕದ ಸ್ಟೇಟ್ನ ಒಂದು ಸುದ್ದಿ ನೋಡೋದಾದರೆ, ಜನನಾಯಕನ್ ನನ್ನ ಕೊನೆಯ ಸಿನಿಮಾ, ಮುಂದಿನ 30 ವರ್ಷ ಜನಸೇವೆಗೆ ನಾನು ನನ್ನ ಜೀವನವನ್ನು ಅರ್ಪಿಸ್ತೇನೆ ಅಂತ ನಟ ವಿಜಯ್ ಸೇತುಪತಿ ಹೇಳಿದ್ದಾರೆ. ಈಗ ಎಲ್ಲದರ ಒಂದು ದೀರ್ಘವಾಗಿ ಕೆಲವು ಸುದ್ದಿಗಳನ್ನು ನೋಡೋದಾದರೆ, ಮೊದಲಿಗೆ ಕೇರಳ ರಾಜಕೀಯ ಎಫೆಕ್ಟು, ಯಲಹಂಕ ಅನಧಿಕೃತ ಶೆಡ್ ತೆರವು ಪ್ರಕರಣ. ಈಗ ಒಂದು 4-5 ದಿವಸದಿಂದ ಒಂದಷ್ಟು ಅನಧಿಕೃತ ಶೆಡ್ಗಳನ್ನು ತೆರವು ಮಾಡಿದ್ದಾರೆ. ಸೊ ಇದು ವಿಷಯ ಕೇರಳ CM ಪಿನರಾಯಿ ವಿಜಯನ್ ಅವರವರೆಗೂ ಹೋಗಿ ಇದು ಬಹಳ ತೊಂದರೆ, ಇದು ಮಾನವೀಯ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇರುವಂಥದ್ದು, ಅದು ಇದು ಅಂತೆಲ್ಲ ಹೇಳಿದ್ದಾರೆ. ಕೇವಲ ಮುಸ್ಲಿಮರು ಅಲ್ಲಿದ್ದ ಕಾರಣಕ್ಕೋಸ್ಕರ ಇವರು ದೊಡ್ಡ ರಾಜಕೀಯವನ್ನೇ ಮಾಡ್ತಿದ್ದಾರೆ. ರಾಜಕೀಯ ತಿರುವು ರಾಜಕೀಯ ಅಂದರೆ ರಾಜಕೀಯ ಯಾವ್ಯಾವ ರೀತಿ ತನ್ನನ್ನು ತೊಡಗಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಹೌದು ಅಲ್ಲ, ನೀವು ಕೇವಲ ಯಾವುದೋ ಒಂದು ಸಮುದಾಯಕ್ಕೋಸ್ಕರ ಇಷ್ಟೊಂದು ನೀವೆಲ್ಲ ಇಷ್ಟೆಲ್ಲ ಹೋರಾಟ ಮಾಡ್ತೀರಲ್ಲ, ಅಲ್ಲ ಇದನ್ನ ಪರಾಸ್ ಇಲ್ಲವೇ ಇಲ್ಲ, ನಮ್ಮ ಹತ್ರ ಪರ ವಿರೋಧ ಇಲ್ಲ, ಆದರೆ ನೀವೆಲ್ಲರೂ ಒಂದೇ ಥರ ನೋಡಬೇಕಾಗತ್ತೆ. ಹೌದು. ಈಗ ಹಾಗಿದ್ರೆ ಎಷ್ಟೋ ಇದು ಈ ಥರದ ತೊಂದರೆಗಳು ಬೇರೆ ಪಕ್ಕದ ರಾಜ್ಯದಲ್ಲೂ ಆಗಿದೆ. ನೀವು ಎಷ್ಟು ದಿವಸ ಇದಕ್ಕೆ ಧ್ವನಿ ಕೊಟ್ಟಿದ್ದೀರಾ? ನೀವು ಎಷ್ಟು ದಿವಸ ಇದಕ್ಕೋಸ್ಕರ ಹೋರಾಟ ಮಾಡಿದ್ದೀರಾ? ನೀವು ಇದಕ್ಕೋಸ್ಕರ ಎಷ್ಟು ದಿವಸ ಅಲ್ಲಿ ಹೋಗಿ ನಿಂತಿದ್ದೀರಾ? ಇಲ್ಲವೇ ಇಲ್ಲ. ನೀವು ಇದಕ್ಕೆ ಹೈಕಮಾಂಡು ಬರುತ್ತಂತೆ, ಯಾರೋ ಬರ್ತಾರಂತೆ, ಉಸ್ತುವಾರಿ ಸಚಿವರು ಬರ್ತಾರಂತೆ, ಅಥವಾ ಏನೋ ಉಸ್ತುವಾರಿ ರಾಜ್ಯ ಉಸ್ತುವಾರಿಗಳು ಬರ್ತಾರೆ. ಪ್ರತಿಯೊಬ್ಬರು ಹಿಂಗೆ ಬಂದು ಈ ಥರ ಅಟಕಾಯಿಸ್ಕೊಂಡ್ಬಿಟ್ರೆ ಏನು ಪರಿಸ್ಥಿತಿ ಏನಾಗಬೇಕು ಇಲ್ಲಿ? ಈಗ ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಬಾಂಗ್ಲಾದೇಶಿ ವಲಸಿಗರು ಎಷ್ಟು ಜನ ಇದ್ದಾರೆ ಅನ್ನೋದನ್ನೇನಾದರೂ ಒಂದು ಚೂರು ನಾವು ತನಿಖೆ ಮಾಡಕ್ಕೆ ಹೋದರೆ ಎಷ್ಟು 1000 ಜನ ಸಿಗ್ಬೋದು ಪ್ರಕಾಶ್? 1000 ಅಲ್ಲ, ಲಕ್ಷಾಂತರ ಜನ. 1000 ಜನ ಅಲ್ಲ, ಲಕ್ಷಾಂತರ. ಈಗ ನಾವು ಅವ್ರಿಗೆ ನಮ್ಮ ಎಲ್ಲ ಬೇರೆ ಬೇರೆ ದೇಶ ಭಾಗಗಳಿಂದ ನಮ್ಮ ರಾಜ್ಯಕ್ಕೆ ಬರೋಕ್ಕೆ ಯಾವುದೇ ರೀತಿಯ ನಿಯಂತ್ರಣ ಇಲ್ಲ. ಹೌದು. ರೈಲಲ್ಲಿ ಯಾರು ಬರ್ತಾರೆ ಎಲ್ಲರನ್ನು ತಪಾಸಣೆ ಮಾಡ್ತಾರೆ, ಎಲ್ಲಿ ಮಾಡೋಕ್ಕಾಗತ್ತೆ? ಅವ್ರ ID ಕಾರ್ಡ್ ತಪಾಸಣೆ ಏನೂ ಇಲ್ಲ, ಸಹಜವಾಗಿ ಎಲ್ಲ ಬಂದ್ಬಿಡ್ತಾರೆ. ಹಾಗೆ ನುಸುಳ್ಕೊಂಡು ಎಲ್ಲೆಲ್ಲೇ ಬೀಡ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಂಡು ಇವರು ಸರ್ಕಾರದವ್ರು ಯಾರೇ ಆಗಿರಲಿ, ವೋಟ್ ಬ್ಯಾಂಕ್ಗೋಸ್ಕರ ಅವ್ರಿಗೆ ಬಹಳ ಸುಲಭವಾಗಿ ಆಧಾರ ಆಗಿರಬಹುದು.
ವೋಟರ್ ಐ ಡಿ ಆಗಿರ್ಬೋದು ಎಲ್ಲವನ್ನ ಮಾಡ್ಕೊಳ್ತಾರೆ. ಬಹಳ ಸುಲಭ ಇವತ್ತು. ಅದು ನಮ್ಮ ದುರಂತ ಅಂತ್ಯ ಇವೆಲ್ಲ. ನಾನು ಹೇಳೋದಾದ್ರೆ ನಮ್ಮ ಅಂತ್ಯ ಇವೆಲ್ಲ ಅಂತ್ಯ ಕಾಲಕ್ಕೆ ಹೋಗ್ತಾ ಇದೀವಿ. ಯಾಕೆಂದ್ರೆ ಏನು ಭಾರತ ಅನ್ನೋದು ಅದೇನು ಡಸ್ಟ್ಬಿನ್ ಇದ್ದಂಗ, ಅದು ಯಾರು ಬೇಕಾದ್ರೂ ಹೋಗ್ಬೋದು. ಏನ್ ಅದಕ್ಕೊಂದು ರೀತಿ ನೀತಿ ಬೇಡ ಸರ್. ನಿಮಗೇನು ಅನ್ಸುತ್ತೆ ಈ ರೀತಿ ಎಲ್ಲ ಆಗ್ತಾ ಇದೆಯಲ್ಲ, ನಿಮಗೇನು ಅನ್ಸುತ್ತೆ ಸರ್? ಖಂಡಿತ ಮೊದಲು ನಮ್ಮ ಭಾರತೀಯರಿಗೆ ನಮ್ಮ ದೇಶಾಭಿಮಾನಕ್ಕೆ ಮೊದಲನೇ ನಾವು ಹೆಚ್ಚು ಮಹತ್ವ ಕೊಡಬೇಕು. ಯಾಕೆಂದರೆ ಎಲ್ಲರೂ ನನಗೇನು ಸಂಬಂಧ ಎಲ್ಲ ಬಿಟ್ಕೊಂಡು ಹೋಗೋಕ್ಕಿಂತ ನಮ್ಮ ದೇಶದ ಸಂಸ್ಕೃತಿ ಅದಕ್ಕೆ ನಾವು ಮೂಲವಾಗಿ ಈಗಿನ ಇದು ಎಜುಕೇಷನ್ ಸಿಸ್ಟಮಲ್ಲಿ ಮಕ್ಕಳಿಗೆ ಬೇಸಿಂದ ತಗೊಂಡೋದಾಗ ಏನಾಗುತ್ತೆ ಅದ್ರ ಮಹತ್ವ ಗೊತ್ತಾಗುತ್ತೆ. ಈಗ ನೋಡಿ ಜಪಾನಲ್ಲಿ ಅವ್ರ ದೇಶದ ಮೇಲೆ ಅಭಿಮಾನ, ಒಂದು ಯಾರು ಕೂತು ಎದ್ದು ಗಲೀಜಾದ್ರೆ ಒರೆಸ್ಬಿಟ್ಟು ನನ್ನ ದೇಶ ಅಂತ ಕೊಡ್ತಾರೆ. ಇವತ್ತು ನಮ್ಮಲ್ಲಿ ನಮ್ಮ ಹಿಂದಿನ ಪುರಾತನದಲ್ಲಿ ಅದೆಲ್ಲ ಚೆನ್ನಾಗಿತ್ತು. ಬಟ್ ಇತ್ತೀಚೆಗೆ ಆ ಇಂಗ್ಲೀಷ್ ಎಲ್ಲ ವ್ಯಾಮೋಹಗಳಿಗೆ ಹೋಗಿ ನಮ್ಮತನವನ್ನು ಕಳ್ಕೊಂಡು ನಾವೇ ಇಲ್ಲಿ ಪರಕೀಯರಾಗೋ ಥರ ಪರಿಸ್ಥಿತಿ ಬರುತ್ತೆ. ಈ ರೀತಿ ಆಯಿತು ಅಂದರೆ ಪುಣ್ಯಕ್ಕೆ ನಮ್ಮ ಹಳೆ ಸಿಸ್ಟಮ್ ಎಲ್ಲ ಚೆನ್ನಾಗಿರೋದಕ್ಕೆ ಭಾರತ ದೇಶ ಇವತ್ತು ಗಟ್ಟಿ ಇದೆ ಸದ್ಯಕ್ಕೆ. ಆದರೆ ಅದನ್ನು ಗಟ್ಟಿ ಮಾಡೋ ಕಡೆ ನಮ್ಮ ಹೆಚ್ಚು ಪ್ರಯತ್ನಗಳಾಗಬೇಕು. ಅದಕ್ಕೆ ಮಾಡರ್ನೈಸೇಷನ್ಗೆ ಹೋಗೋದೇನು ಬೇಡ ಅನ್ನಲ್ಲ. ಆದರೆ ಅದೇ ಇದರಲ್ಲಿ ಭ್ರಮೆನಲ್ಲಿ ನಾವು ಏನು ಆಗ್ತಿದ್ದೀವಿ ಅನ್ನೋದನ್ನ ಇವತ್ತು ಮರಿಬಾರ್ದು. ಸೊ ಹಾಗಾಗಿ ಆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸ್ಟ್ರಾಂಗ್ ಮಾಡೋದ್ರಿಂದ ಮುಂದಿನ ಹಂತಕ್ಕೆ ತಗೊಂಡು ಹೋಗ್ಬೋದು ಅನ್ನೋದು ನನ್ನೊಂದು ಅಭಿಪ್ರಾಯ. ಪ್ರಕಾಶ್ ಚಂದ್ರ ಅವರೇ, ಈ ನಿಟ್ಟಿನಲ್ಲಿ ಸರ್ಕಾರ ದೃಢವಾಗಿ ಒಂದು ನಿಲುವುಗಳನ್ನು ತೆಗೆದುಕೊಂಡು ಇದರ ಬಗ್ಗೆ ಹೆಚ್ಚು ಕೆಲಸ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಇದ್ರ ಬಗ್ಗೆ ಯಾವ ರೀತಿ ಕೆಲಸ ಮಾಡಿದ್ರೆ? ಏನಾಗಿದೆ ಅಂದರೆ ಕೇರಳದ್ದು ಮತ್ತು ನಮ್ಮ ಕರ್ನಾಟಕ ಏನು ನಮ್ಮ ರಾಜ್ಯದ ಬೆಂಗಳೂರಿನ ತೆರವು ಮಾಡಿದ್ರಲ್ಲ, ಇದು ತುಂಬ ಇಂಟ್ರೆಸ್ಟಿಂಗ್ ಪಾಲಿಟಿಕ್ಸ್ ಇದು. ಯಲಹಂಕ ಹೋಬಳಿ ಹತ್ರ ಕೋಗಿಲಲ್ಲಿ ತೆರವು ಮಾಡಿದ್ದಾರೆ. ಅಲ್ಲೆಲ್ಲ ಅನಧಿಕೃತ ಒತ್ತುವರಿ ಮಾಡಿರೋದು ಅದು. ಹೌದು. ಆಮೇಲೆ ದುರದೃಷ್ಟಕ್ಕೆ ಅಲ್ಪಸಂಖ್ಯಾತರು. ಈಗೇನಾಗುತ್ತೆ, ಅಲ್ಪಸಂಖ್ಯಾತ ಏನಾದ ತಕ್ಷಣ ಇವರು ಧ್ವನಿ ಎತ್ಬಿಡ್ತಾರೆ. ವಿಶೇಷವಾಗಿ ಕೇರಳದಲ್ಲಿ ಯಾವ ಥರ ಇದೆ ಪಾಲಿಟಿಕ್ಸ್ ಅಂತಂದರೆ, ಕಾಂಗ್ರೆಸ್ಸು ಮತ್ತು LDF ಎಡರಂಗ ಇವು ಎರಡರ ನಡುವೆ ಇದು ಏನೋ ಟಗ್ ಆಫ್ ವಾರ್. ಯಾಕೆ ಅಂತಂದರೆ, ಒಂದು ಅಲ್ಪಸಂಖ್ಯಾತರ ಮತಗಳನ್ನ ನನಗೆ ಬರಬೇಕು ಅಂತ. ಆಮೇಲೆ ಇಲ್ಲಿ ಒಳ ರಾಜಕೀಯ ತಗೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಎಡರಂಗದಿಂದ ದೂರ ಸರಿದಿದ್ದಾರೆ, ಕಾಂಗ್ರೆಸ್ ಕಡೆ ಒಲವಿದ್ದಾರೆ. ಆಮೇಲೆ ನೋಡಿ ಇಲ್ಲಿ ಈಗ ಈ ಪ್ರಸಂಗ ಆಯ್ತು, ಒಂದು ಪಿಣರಾಯಿ ಧ್ವನಿ ಎತ್ತಿದ್ರು. ಅದಕ್ಕೆ ಕಾರಣ ಏನಂತಂದ್ರೆ ಮುಂದಿನ ವರ್ಷ ಚುನಾವಣೆ ಇದೆ. ಚುನಾವಣೆಯಲ್ಲಿ ಈಗ ಮತಗಳು ಬರ್ಬೇಕು ನಮ್ಗೆ. ಎರಡನೇದು, ಇದ್ದಕ್ಕಿದ್ದಾಗ AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಕೇರಳದವರೇ. ಇದ್ದಕ್ಕಿದ್ದಾಗ CMಗೆ ಮತ್ತೆ DCMಗೆ ಫೋನ್ ಮಾಡ್ತಾರೆ, ಇದ್ರಾಗ ತುರ್ತು ಪರಿಹಾರ ಕೊಡಿ ಅಂತಾರೆ. ಅಂದ್ರೆ ಯಾವ ಪರಿಸ್ಥಿತಿ ಇದೆ ಅಂತಂದ್ರೆ, ಎಲ್ಲಿಂದೋ ಬಂದು ಇಲ್ಲಿರೋದು ನಾವು ಪರಿಹಾರ ಕೊಟ್ಟು ನಾವು ನಮ್ಮ ಮನೆ ಮಕ್ಕಳ ತರ ನೋಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇದು ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಇನ್ನೇನು. ಇವತ್ತು ಅದೇ ಅದರ ಹಿನ್ನೆಲೆಯಲ್ಲಿ ಇವತ್ತು ಅವ್ರಿಗೆ ತುರ್ತು ಪರಿಹಾರ, ವಸತಿ, ಬಟ್ಟೆ ಕೊಡೋ ದೃಷ್ಟಿಯಿಂದ CM ಸಭೆ ಇದೆಯಂತೆ. ಆಮೇಲೆ ಇದಕ್ಕೆ BJP ಕೂಡ ಆಕ್ರೋಶ ವ್ಯಕ್ತಪಡಿಸಿದೆ. ಕರ್ನಾಟಕ ರಾಜಕೀಯದಲ್ಲಿ ಕೇರಳ ಯಾಕೆ ಹಸ್ತಕ್ಷೇಪ ಮಾಡುತ್ತೆ ಅಂತ. ಅವ್ರು ಮಾತಾಡಬೇಕು. ಕರ್ನಾಟಕದಲ್ಲಿ ಯಾರು ಅನಧಿಕೃತವಾಗಿ ಬಂದಿದ್ದಾರೆ, ಯಾರಿಗೆ ಸೌಕರ್ಯ ಕೊಡಬೇಕು ಅಂತ ಇವ್ರಿಗೇನು ಗೊತ್ತಿಲ್ವಾ? ಆಮೇಲೆ ಅದಕ್ಕೆ ತಕ್ಕ DCM ಹೇಳಿದ್ದಾರೆ, ಅರ್ಹರಿಗೆ ಪುನರ್ವಸತಿ ಕೊಡ್ತೀವಿ ಅಂತ. ಅಂದ್ರೆ ಎಲ್ಲಿಂದ ಬಂದು ನಾವು ಇಲ್ಲಿ ವಸತಿ ಎಷ್ಟೋ 20 ವರ್ಷದಿಂದ 10 ವರ್ಷದಿಂದ ಒತ್ತುವರಿ ಮಾಡಿದ್ದಾರೆ, ಅರ್ಹ ಆಗ್ಬಿಡ್ತಾರ? ಈಗ ನಿಮ್ಮ ದಾಖಲೆ, ಮೂಲ ದಾಖಲೆ ಆ ಸ್ಥಳದ್ದು ಸರ್ಕಾರಿ ಜಮೀನು ಅಥವಾ ಏನೋ ಖಾಸಗಿ ಇರುತ್ತೆ. ನೀವು ಅದಕ್ಕೆ ಹೇಗೆ ಇಷ್ಟು ದಿನ ಬದುಕಲಿಕ್ಕೆ ಬಿಟ್ರಿ? ತಪ್ಪು ನಮ್ಮದಲ್ವಾ? ಒಂದು ವಿಚಾರ ಏನು ಹೇಳಬೇಕು ಅಂತಂದ್ರೆ, ಅತಿ ಹೆಚ್ಚು ಈ ಥರ ಅಕ್ರಮವಾಗಿ ಆಕ್ಯುಪೈ ಮಾಡ್ಕೊಳ್ಳೋರು ಅವರೊಬ್ಬರೇ, ಬೇರೆ ಯಾರು ಆ ಧೈರ್ಯ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೌದು, ಇದು ನಿಜವಾಗಿಯೂ ನಾವು ಆಲೋಚನೆ ಮಾಡಬೇಕಾದಂಥ ಒಂದು ವಿಚಾರ. ಯಾಕೆ ಅಂತಂದರೆ, ಇಲ್ಲಿ ಜನಸಂಖ್ಯೆ ಕೂಡ ಇಲ್ಲಿ ಒಂದು ಒತ್ತಡ ಜಾಸ್ತಿ ಆಗಿದೆ. ಇಲ್ಲಿ ತುಂಬಾ ಅಲ್ಲ, ಎಸ್ಪೆಷಲಿ ಆ ಸಮುದಾಯಕ್ಕೆ ಒಂದೊಂದು ಕುಟುಂಬದಲ್ಲೂ ಸಿಕ್ಕಾಪಟ್ಟೆ ಜನಗಳಾಗಿರೋದ್ರಿಂದ ಅವ್ರು ನೆಲೆ ನಿಲ್ಲೋದಕ್ಕೆ ಜಾಗ ಬೇಕು ಅಂದ್ರೆ ಎಲ್ಲಿರುತ್ತೆ? ಎಲ್ಲ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರತಕ್ಕಂಥ ಅವ್ರ ಜಾಗ ಎಲ್ಲಿದೆ? ಅವ್ರ ಕಣ್ಣಿಗೆ ಬೀಳದೆ ಈ ಸರ್ಕಾರಿ ಜಮೀನುಗಳು, ಹೌದು, ಅಥವಾ ಸರ್ಕಾರದ ವತಿಯಿಂದ ಇವರೇ ತೋರಿಸ್ಬಿಟ್ಟಿರ್ತಾರೆ ಇಲ್ಲಿ. ಹೌದು, ಖಂಡಿತವಾಗಿಯೂ 100%. ಆಮೇಲೆ ನೀವು ಹೇಳಿದ್ರಿ ಬಾಂಗ್ಲಾದೇಶದ ಬಗ್ಗೆ, ಅದ್ರ ಬಗ್ಗೆ ಇವರು ನಿಜವಾಗಿಯೂ ದೇಶದ ವಿಚಾರ ಬಂದಾಗ ಪಕ್ಷಾತೀತವಾಗಿ ಎಲ್ಲರೂ ಹೋರಾಟ ಮಾಡಲೇಬೇಕಾಗುತ್ತೆ. ಯಾರು ಅಕ್ರಮ ವಲಸಿಗರಿರ್ತಾರೆ ಅವ್ರನ್ನ ಏನು ಕಾನೂನು ರೀತಿ ಕ್ರಮ ತಗೊಂಡು ಅವರೆಲ್ಲರೂ ಹೊರಗಡೆ ಕಳಿಸ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಅಂತ್ಯಕಾಲ ಸನ್ನಿಹಿತ ಆಗ್ತಾ ಇದೆ. ಆಮೇಲೆ ಇನ್ನೊಂದಿಲ್ಲಿ ಕೇರಳ ಮತ್ತೆ ಅಮೆರಿಕ ಈ ಎರಡು ರಾಜಕಾರಣಗಳು ನೋಡಿ ಎಷ್ಟು ಹೊಂದಿಕೆ ಆಗುತ್ತೆ. ಕೇರಳದಲ್ಲಿ ಒಂದು ಎಡರಂಗ ಮತ್ತು ಕಾಂಗ್ರೆಸ್ ಇವೆರಡೇ ದೊಡ್ಡ ಶಕ್ತಿಗಳು. ಅವು ಯಾರು ಕೂಡ ಸುದೀರ್ಘವಾಗಿ ಆಡಳಿತ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಜನತೆ. 1-2 ಬಾರಿ ಅಷ್ಟೇ, ಮತ್ತೆ ನೆಕ್ಸ್ಟ್ ಬಾರಿ ಇನ್ನೊಂದು ಚೇಂಜ್ ಆಗುತ್ತೆ. ಅಮೆರಿಕದಲ್ಲೂ ಹಾಗೆ ರಿಪಬ್ಲಿಕನ್ ಡೆಮಾಕ್ರೆಟಿಕ್ ಯಾರು ಸುದೀರ್ಘ ಇಲ್ಲ, ಮ್ಯಾಕ್ಸಿಮಮ್ 2 ಸರಿ ನಂತರ ಚೇಂಜ್ ಆಗ್ತಾರೆ. ಅಂದ್ರೆ ಕೇರಳದ ಜನತೆ ಇಷ್ಟು ಪ್ರಬುದ್ಧರಾಗಿದ್ದಾರೆ. ಆದ್ರೆ
ಅಲ್ಲಿ ಇರುವಂತ ಜನಗಳ ಓಟ್ ತಗೊಳ್ಬೇಕು ಅಂತ ಧಾವಂತ ನಮಗ್ ಬೇಕು ನಮ್ಗ್ ಬೇಕು ಎಲ್ಲಿ ಅನ್ನೋದ್ರಲ್ಲಿ ಕಾಂಗ್ರೆಸ್ ಮತ್ತೆ ಎಡರಂಗದ ನಡುವೆ ಈಗ ಪೈಪೋಟಿ ಎಲ್ಲಿ ತನಕ ಎಲ್ಲಿಂದ ಬರುತ್ತೆ? ಹೇಗಿದೆ? ಇದು ಖಂಡಿತವಾಗಲೂ ಒಳ್ಳೆದಲ್ಲ, ಕಟ್ಟುನಿಟ್ಟಾದ ಕ್ರಮ ತೆಗೆದುಕೊಳ್ಳೇಬೇಕು ಸರ್ಕಾರದವರು. ಹೌದು. ಇದ್ರ ಬಗ್ಗೆ ನೀವು ಹೇಳಿದಾಗೆ ಪಕ್ಷಾತೀತವಾಗಿ ಖಂಡಿತ ಅದು ನಿಲುವುಗಳನ್ನು ಹೋರಾಟ ತೆಗೆದುಕೊಳ್ಳಬೇಕು. ಇಲ್ಲಿ ಆಗಿದ್ದು ನಮ್ಮ ಸರ್ಕಾರ ನೋಡ್ಕೊಳ್ಳುತ್ತೆ. ಅವ್ರೇನು ಇದ್ರ ಬಗ್ಗೆ ಮಾತಾಡೋದು ಹೊರಗಡೆಯಿಂದ? ಅದು ಸರಿ. ನಮ್ಮವ್ರು ನೋಡ್ಕೋತಾರೋ ಅರ್ಹರೋ ಅಥವಾ ಒತ್ತುವರಿ ಮಾಡಿದಾರ ಅದೇನಿದೆ ಅಲ್ಲ, ಕಾನೂನು ಸರಿಯಾಗಿ ಪ್ರಕಾರ ತಗೊಳುತ್ತೆ. ಸರ್, ಯಾರಿಗೋಸ್ಕರ ಏನು ಮಾಡಕ್ ಹೋಗಲ್ಲ, ಅನ್ಯಾಯ ಅಂತೂ ಖಂಡಿತ ಇನ್ನು ಮಾಡಕ್ ಹೋಗಲ್ಲ. ಅವ್ರೇನ್ ಮಾಡ್ಬೋದು, ಪಿಣರಾಯಿ ಸಿಎಂ ಜೊತೆ ಮಾತಾಡ್ಬೇಕು. ಸಿಎಂ ಜೊತೆ ಮಾತಾಡಿ ಇದು ಏನಿದೆ ನೋಡಿ, ನಿಜವಾಗಲೂ ಸಮಸ್ಯೆ ಇದೆಯಾ, ದಯವಿಟ್ಟು ಪರಿಹರಿಸಿ ಖಾಸಗಿಯಾಗಿ ಮಾತಾಡ್ಬೋದು. ಸ್ಟೇಟ್ಮೆಂಟ್ ಕೊಟ್ಟು ರಾಜಕಾರಣದಲ್ಲಿ ಗಬ್ಬೆಬ್ಸೋದಂಥದ್ದು ತಪ್ಪು. ಕೆಟ್ಟ ರಾಜಕಾರಣ ಇದು. ಇನ್ನೊಂದೇನಂದ್ರೆ ಸರ್, ಕನ್ನಡಿಗರು ಬಹಳ ಉದಾರವಾಗಿರೋದ್ರಿಂದನೇ ಇಷ್ಟೊಂದು ನಾವು ಈ ಸಮಸ್ಯೆಗಳನ್ನ ತೊಂದರೆ ಅನುಭವಿಸ್ತಾ ಇರೋದು. ಪುಣ್ಯಕ್ಕೆ ಒಂದಿಷ್ಟು ಕನ್ನಡ ಪರ ಸಂಘಟನೆ ಹೋರಾಟಗಳು ನಡೀತಿರೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಭಯ ಭಕ್ತಿಯಿಂದ ಸ್ವಲ್ಪನಾರು ಇದೆ ಈಗ. ಅದು ಇಲ್ಲದೆ ಇದ್ರೆ ಮುಂದಿನ ದಿನದಲ್ಲಿ ಇನ್ನೂ ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಅಂತ ಕನ್ನಡ ಪರ ಸಂಘಟನೆಗಳು ಇನ್ನೂ ಹೆಚ್ಚಾಗಬೇಕು, ಅದಕ್ಕೆ ನಾವು ಬಲವನ್ನು ತುಂಬಬೇಕು ಅನ್ನೋದು ನನ್ನ ನಿಜ. ಅದರ ಸಂಬಂಧಪಟ್ಟ ಹಾಗೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದು ಒಕ್ಕೂಟವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದೊಂದು ದೊಡ್ಡ ಶಕ್ತಿಯಾಗಿ, ಒಳ್ಳೆ ಬೆಳವಣಿಗೆ, ಒಂದು ಶಕ್ತಿಯಾಗಿ ನಿಲ್ಲಬೇಕು ಅಂತ ಅವರು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಸುದ್ದಿಗೆ ಹೋಗೋದಾದ್ರೆ, ನಾವು ಆಲ್ಮೋಸ್ಟ್ ಒಂದು 15 ದಿವಸದಿಂದ ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ನೋಡಿ, ಇವತ್ತು ಅದಕ್ಕೆ ಸರಿಯಾದ ಇದು ಸಿಕ್ಕಿದೆ. ಮಹಾರಾಷ್ಟ್ರದವರು ಬಂದು ಇಲ್ಲಿ ಕಂಡುಹಿಡಿದಿದ್ದಾರೆ. ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಅವರು ಹಿಡಿದಾಕಿದ್ದಾರೆ. ಇಲ್ಲಿರೋ ಯಾರಿಗೂ ಗೊತ್ತೇ ಇಲ್ಲ. ನೋಡಿ, ಅದೇ ಅದೇ ರಾಜಕೀಯದವ್ರಿಗೂ ಗೊತ್ತಿಲ್ಲ, ಇದು ದುರಂತ. ಪೊಲೀಸ್ನವ್ರಿಗೂ ಗೊತ್ತಿಲ್ಲ. ಅಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಅಲ್ಲ, ಅಂದ್ರೆ ಇಲ್ಲಿ ನಡೀತಾ ಇರತಕ್ಕಂತ ವಿಚಾರ ಪಕ್ಕದ ರಾಜ್ಯಕ್ಕೆ ಗೊತ್ತಾಗಿದೆ, ನಮಗ್ ಗೊತ್ತಾಗಿಲ್ಲ. ಇವ್ರು ಎಷ್ಟರ ಮಟ್ಟಿಗೆ ಇವರು ನಿಗಾ ಇಟ್ಟಿದ್ದಾರೆ ನೋಡಿ. ನಾವು ವಿಮಾನದಲ್ಲಿ ಬಂತು, ಅಲ್ಲಿ ಬಂತು, ಇಲ್ಲಿ ಬಂತು, ಪಕ್ಕದಲ್ಲಿ ಬಂತು, ಯಾರು ಡ್ರಗ್ಸ್ ನೋಡ್ರಿ ತಯಾರು ಮಾಡೋ ಫ್ಯಾಕ್ಟ್ರಿ ನಿಮ್ಗೆ ಬೆಂಗಳೂರಲ್ಲೇ ಇದೆ ಅಂತ. 3 ಫ್ಯಾಕ್ಟ್ರಿ ಸರ್, ನಾನು ಹೇಳ್ತೇನೆ, ಬೆಂಗಳೂರು ಏನಾಗಿದೆ ನಿಮ್ಗೆ ಸ್ವರ್ಗದ ತಾಣ ಆಗಿದೆ ಇಂಥ ಅಕ್ರಮ ಚಟುವಟಿಕೆ ಮಾಡ್ಲಿಕ್ಕೆ. ಇದು ಯಾಕೆಂದ್ರೆ ಇದು ಚಿಕ್ಕಪಟ್ಟ ವೈಡ್ ಅಗಲ ಇರೋದ್ರಿಂದ ಬೆಂಗಳೂರು ನೀವೆಲ್ಲಿ ಏನಾಗ್ತಿದೆ ಯಾರು ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ. ನಾವು ಪ್ರತಿ ಸಾರಿ ಹೇಳ್ತಾ ಇದ್ದೀವಿ, ದಯವಿಟ್ಟು ಸ್ಥಳೀಯ ಗ್ರಾಮಸ್ಥರಾಗಿರ್ಬೋದು, ಸ್ಥಳೀಯರೇ ಆಗಿರ್ಬೋದು, ಸಾಮಾನ್ಯ ಪ್ರಜೆನೇ ಆಗಿರ್ಬೋದು, ನೀವು ದಯವಿಟ್ಟು ಮಾಹಿತಿ ಕೊಡಿ ಅಂತ. ಆದ್ರೆ ನೋಡಿ, ಒಂದು 3 ಡ್ರಗ್ಸ್ ತಯಾರು ಮಾಡೋ ಫ್ಯಾಕ್ಟ್ರಿನ ಇಲ್ಲಿ ನಮ್ಮಲ್ಲಿದೆ ಅಂತ ಅಂದ್ರೆ ಗೃಹ ಸಚಿವಾಲಯ, ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ? ಅವ್ರದ್ದು ಸ್ಟೇಟ್ಮೆಂಟ್ ನೋಡ್ರಿ. ನೀವು ಆಗ್ಲೇ ಹೇಳಿದ್ದು ಬಿಗಿನಿಂಗ್ ಹೇಳಿದ್ರಿ 1.5 ಲಕ್ಷ, 1.5 ಕೋಟಿ ಅಲ್ಲ, ಅವರು ನೋಡಿ ಕೋಟಿ ಸರ್. ನೋಡಿ, ಮಾಧ್ಯಮಗಳು ಏನು ವರದಿ ಮಾಡ್ತವೆ, 56 ಕೋಟಿ ಇದೆ, ಅಷ್ಟು ಡ್ರಗ್ಸ್ ಇದೆ ಅಂತ. ಇನ್ನು ಕೆಲವು ಪತ್ರಿಕೆಗಳಲ್ಲಿ 96 ಕೋಟಿ ಅಂತ ಹೇಳಿದ್ದಾರೆ. ಇವರು ವಿವೇಚನೆಗೆ ಬಿಟ್ಟಿದ್ದು ಅಂತ ಅನ್ಕೊಳ್ಳೋಣ. ಬಟ್ ಇಷ್ಟೆಲ್ಲ 3 ಫ್ಯಾಕ್ಟ್ರಿಯಿಂದ ಅಲ್ಲ, ಯಾವುದೋ ಒಂದು ಸೀಜ್ ಮಾಡಿದ್ದೆ ನಿಮಗೆ 106 ಕೋಟಿ ರೂಪಾಯಿ ಸಿಗುತ್ತೆ ಅಂತ ಅಂದಾಗ, ಆ ಫ್ಯಾಕ್ಟ್ರಿ ಕೇವಲ 120 ಕೋಟಿ ಅಂತ ನೀವು ಯಾವ ಧೈರ್ಯದ ಮೇಲೆ ಹೇಳ್ತೀರಿ? ಯಾವ ಇದ್ರ ಮೇಲೆ ಹೇಳ್ತೀರಿ ನೀವು? ಗೃಹ ಮಂತ್ರಿಗಳು ಬಹಳ ಉಡಾಫೆ ಉತ್ತರ. ಹೌದಾ, ನೋಡೋಣ, ತನಿಖೆ ಆಗಲಿ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತಾರೆ. ಇವ್ರು ಏನು ರಾಜಕೀಯ, ಇವ್ರೇನು ಇಚ್ಛಾಶಕ್ತಿ, ನನ್ನ ಪ್ರಕಾರ ಅವ್ರಿಗೆ ಆ ಖಾತೆ ಬಗ್ಗೆ ಇಚ್ಛಾಶಕ್ತಿನೇ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಎಷ್ಟು ಹಿಡಿತಾ ಇದೆ, ನಿಯಂತ್ರಣ ಇದೆ ಅನ್ನೋದು. ಒಂದು ಗೃಹ ಇಲಾಖೆ ಅಂದ್ರೆ ಎಂತ ಇಲಾಖೆ ಅದು? ನೆಕ್ಸ್ಟ್ ಸಿಎಂ ಬಿಟ್ರೆ ನೆಕ್ಸ್ಟ್ ಇಲ್ಲ. ಇದು ನಿಜವಾಗ್ಲೂ ಒಂಥರ ನಾಚಿಕೆಗೇಡು ಸರ್. ನಮ್ಮ ಎಷ್ಟು ಲೂಪೋಲ್ಸ್ ಅಂದರೆ ನಮ್ಮ ರಾಜ್ಯದಲ್ಲಿ ಇಂಥ ದೊಡ್ಡ ದೊಡ್ಡ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂದರೆ ನಮಗೆ ಗೊತ್ತಿಲ್ಲ ಅಂತಂದರೆ, ಪಕ್ಕದ ರಾಜ್ಯವರು ಗೊತ್ತಾಗಿ ಅವರು ಬಂದು ಹಿಡಿತಾರೆ ಅಂತಂದ್ರೆ ಇದು ನಾಚಿಕೆಗೇಡಿನ ವಿಷಯನ ಅಲ್ವಾ? ಒಂದು ಸೂಕ್ಷ್ಮ ವಿಚಾರ ಇದು. ಏನಂದ್ರೆ ಮಹಾರಾಷ್ಟ್ರದವ್ರಿಗೆ ಗೊತ್ತಾಗಿದೆ, ಪೊಲೀಸ್ನವ್ರಿಗೆ. ಅವ್ರು ಇಲ್ಲರ ಜೊತೆ ಹಂಚ್ಕೋಬೋದಾಗಿತ್ತು. ಅವ್ರು ಯಾಕೆ ಹಂಚ್ಕೊಂಡಿಲ್ಲ ಅಂದ್ರೆ, ಇಲ್ಲಿ ಹಂಚ್ಕೊಂಡ್ರೆ ಅದ್ರದ್ದು ಮತ್ತೆ ಸೋರಿಕೆ ಆಗುತ್ತೆ, ಮಾಹಿತಿ ರಾಜಕೀಯ ಬೇರೆ ತರ ಆಗುತ್ತೆ ಅನ್ನೋ ಒಂದು ಅವ್ರಿಗೂ ಕೂಡ ಮಾಹಿತಿ ಇದೆ, ಬೇಡ ಅಂತ ಹೇಳಿ. ಅವ್ರು ನೋಡಿ, ರಾಜಸ್ಥಾನ ಮೂಲದವರು ಓನರು. ಅಂದ್ರೆ ನಾನು ಹೇಳ್ತಾ ಇರೋದು, ನಮ್ಮ ಬೆಂಗಳೂರಲ್ಲಿ ನಿಮ್ಗೆ ಯಾವುದು ಹಿಡಿತನೂ ಇಲ್ಲ, ಏನೂ ಇಲ್ಲ, ಎತ್ತಲ್ಲ, ಏನ್ ಬೇಕಾದ್ರೂ ಆಗ್ಬೋದು, ಏನ್ ಬೇಕಾದ್ರೂ ಹೋಗ್ಬೋದು. ಶಂಕಾಸ್ಪದ ಚಟುವಟಿಕೆಗಳಾಗುತ್ತೆ, 100% ಅಲರ್ಟ್ ಆಗಿರ್ಬೇಕು. ಏನೋ ಸಂಶಯಾಸ್ಪದ ಚಟುವಟಿಕೆ ಆಗ್ತದೆ, ಪೊಲೀಸರು ಮಾಹಿತಿ ಕೊಡ್ಬೋದು. ನಾವು ಅದಕ್ಕೆ ಕೈ ಜೋಡಿಸ್ಬೇಕು, ಬೇರೆ ಕ್ವಶನ್. ಬಟ್ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾ ಇರೋದು ಯಾರೋ ಗೊತ್ತಿಲ್ಲ. ಆಮೇಲೆ ಒಂದು ಸತ್ಯ, ಈಗ ಈ 3 ಫ್ಯಾಕ್ಟ್ರಿ ಏನು ಪತ್ತೆ ಆಯಿತು, ಹೊರಗಡೆಯಿಂದ ಈಗ ಡ್ರಗ್ಸ್ ಸರಬರಾಜು ಆಗ್ತಾ ಇಲ್ಲ, ಇಲ್ಲಿಂದನೇ ತಯಾರಾಗಿ ಎಲ್ಲ ಕಡೆ ಸರಬರಾಜು ಆಗ್ತಾ ಇದೆ. ಹಾಗಾಗಿ ಏನ್ ಮಾಡ್ತೀವಿ, ಬೇರೆ ಕಡೆ ಅಲರ್ಟ್ ಆಗಿದ್ದಾರೆ, ಇಲ್ಲಿ ಈ ತರ ಲೂಪ್ ಹೋಲ್ ಗೊತ್ತಿಲ್ವಲ್ಲ. ಅಲ್ಲ, ಈಗ ದೊಡ್ಡ ದೊಡ್ಡ ರಾಜಕೀಯ
ವ್ಯಕ್ತಿಗಳ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರ ಮಕ್ಕಳು ನೋಡೋದ್ರು ನಾವು ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಇವ್ರಿಗೆ ಯಾಕೆ ಮನಸ್ಸಿಗೆ ಬಂದಿಲ್ಲ? ಹೊಸ ವರ್ಷ ಪೊಲೀಸ್ನವ್ರ ಮಕ್ಕಳುಗಳು ಇದ್ರಲ್ಲಿ ಬಲಿ ಆಗ್ತಾ ಇದ್ದಾರೆ. ಪ್ರತಿಯೊಬ್ರು ಯಾರು ಇಂಥವ್ರು ಅಂತ ಹೇಳಂಗಿಲ್ಲ, ಪುಣ್ಯಕ್ಕೆ ಇನ್ನೂ ಹಳ್ಳಿಗೆ ವ್ಯಾಪಿಸಿಲ್ಲ, ಇದು ನಮ್ಮ ಪುಣ್ಯ. ಆಮೇಲೆ ಹೊಸ ವರ್ಷಾಚರಣೆ ಏನು ಇನ್ನೊಂದು 2-3 ದಿನ ಇದೆ. ಈ ಹಿನ್ನೆಲೆಯಲ್ಲಿ ಇದೊಂದು ಡ್ರಗ್ಸ್ ಫ್ಯಾಕ್ಟ್ರಿ ಈ ತರ ರೈಡ್ ಮಾಡಿ ಈ ತರ ಹಿಡಿದಿರೋದು ಎಷ್ಟೋ ಒಳ್ಳೇದಾಯ್ತು. ಖಂಡಿತ ಎಷ್ಟು ಡ್ರಗ್ಸ್ ಎಷ್ಟು ಡ್ರಗ್ಸ್ ಹಂಚ್ತಾ ಇದ್ರು ಇಡೀ ಕರ್ನಾಟಕದಲ್ಲಿ ಅಥವಾ ಇಲ್ಲಿಂದ ಬೇರೆ ರಾಜ್ಯಗಳಿಗೆ ಎಷ್ಟು ಹೋಗ್ತಾ ಇತ್ತು. ಅಮಲ್ನಲ್ಲಿ ತೇಲಾಡಿ ಕೆಟ್ಟ ಹೆಸರಲ್ವಾ ಸರ್ ಬೆಂಗಳೂರಿಗೆ? ಬೆಂಗಳೂರು ಕೆಟ್ಟ ಹೆಸರು. ಬೆಂಗಳೂರಿಗೆ ನಿಜವಾಗ್ಲೂ ಒಂದು ದೊಡ್ಡ ಕೆಟ್ಟ ಹೆಸರು, ಕರ್ನಾಟಕಕ್ಕೆ ಒಂದು ದೊಡ್ಡ ಒಂದು ಏನದು ಒಂದು ಬ್ಲ್ಯಾಕ್ ಮೋಲ್ ಅಂತಾರಲ್ಲ, ಒಂದು ಕಪ್ಪು ಚುಕ್ಕೆ ಕರ್ನಾಟಕಕ್ಕೆ ಬಂದಿದೆ. ನೋಡಿ, ಈಗ ನಿಮ್ಗೆ ಒಬ್ಬ ಕನ್ನಡಿಗನಾಗಿ ಇಷ್ಟೊಂದು ಕಿಚ್ಚು ನೋವಿದೆ. ಹೌದು, ಇವ್ರು ಯಾರಿಗೂ ಇದು ಬರಲ್ವಾ? ನೋಡಿ, ನನ್ನ ಬೆಂಗಳೂರು ನಾನು ನೋಡ್ಕೋಬೇಕು, ನನ್ನ ಬೆಂಗಳೂರು ನಾನು ಕಾಪಾಡಬೇಕು, ಇವ್ರು ಯಾರಿಗೂ ಬರಲ್ವಾ? ಇವ್ರಿಗೆಲ್ಲರಿಗೂ ನೀವು ಹೇಳಿದಾಗೆ ಬರೀ ಓಟು, ಅಧಿಕಾರ, ಹಣ ಬಿಟ್ರೆ ಬೇರೆ ಏನೂ ಇಲ್ಲ. ನೋಡಿ, ಹಿಂದೆ ಉದ್ಯಾನ ನಗರಿ ಅಂತ ನಮ್ಮ ಮೂಲ ಬೆಂಗಳೂರಿಗೆ, ಆ ನಂತರ IT ನಗರಿ ಆಯ್ತು. ಸೊ ಎರಡೂ ಒಪ್ಪಿಗೆ ಆಗುತ್ತದೆ. ಅದ್ರ ಮಧ್ಯೆ ಈಗ ಒಂದು 5-6 ವರ್ಷದ ಕೆಳಗಡೆ, ಒಂದು 8-10 ವರ್ಷದ ಕೆಳಗಡೆ ಬೆಂಗಳೂರಲ್ಲಿ ರೇಪ್ ಅತ್ಯಾಚಾರ ಜಾಸ್ತಿ, ರೇಪ್ ಸಿಟಿ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತು. ಹೌದು, ಆ ಕಳಂಕನೂ ಹತ್ಕೊಂಡ್ಬಿಡ್ತು. ಈಗ ಡ್ರಗ್ ಸಿಟಿ ಅನ್ನೋದು ಒಂದು ಕಳಂಕ ಖಂಡಿತ ಸರ್ ಬಂತು ಸೇರ್ಕಂತ. ಅಲ್ಲ, ನಿಮಗೆ ನಾವೊಂದು ಸುಮ್ಮನೆ ಹಾಗೆ ನೋಡೋದಾದ್ರೆ ಬೆಂಗಳೂರು ಪೂರ್ವದಲ್ಲಿ, ಪಶ್ಚಿಮದಲ್ಲಿ, ಆ ಕಡೆ ಎಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಯಾರು ಮನೆ ಬಾಡಿಗೆ ಕೇಳ್ಕೊಂಡ್ಬರ್ತಾರೆ ಗೊತ್ತಾಗಲ್ಲ. ಆಕ್ಚುಲಿ ಅದು ನೋಡಿ, ಈ ಮನೆ ಬಾಡಿಗೆ ಹೇಳಿದ್ರಲ್ಲ, ಇದು ಒಳ್ಳೆ ಉದಾಹರಣೆ. ಯಾಕೆ ಏನು ಹೇಳ್ತೀನಿ ಅಂದರೆ, ಮೊದಲೇ ಅದು ಕಾನೂನಿದೆ. ಯಾವುದೇ ಮನೆಗೆ ಬಾಡಿಗೆಗೆ ಬಂದರೂ ಅದನ್ನು ನೀವು ಸ್ಥಳೀಯ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಕೊಡಲೇಬೇಕು. ಇಲ್ಲೇನಾಗುತ್ತೆ, ಈ ಥರ ಅಕ್ರಮ ಚಟುವಟಿಕೆಗಳನ್ನ ಮಾಡುವಂಥವರು ನಿಮಗೆ ಜಾಸ್ತಿ ದುಡ್ಡು ಕೊಡೋದು ಆಮಿಷ ಹೊಡ್ತಾರೆ. ಹೌದು, ಈಗ ನಿಮ್ಗೆ 10,000 ರೂಪಾಯಿ ಆ ಬಾಡಿಗೆ ವರ್ತ್ ಅಂತಂದ್ರೆ 25,000 ಆರಾಮಾಗಿ ಒಪ್ಕೊಬಿಡ್ತಾರೆ. ನೀವು ಅಲ್ಲೇ ಪರಿಶೀಲನೆ ಮಾಡ್ಬೇಕಾಗತ್ತೆ ಈ ವಿಚಾರನ. ಪರಿಶೀಲನೆ ಅದೇನೆ. ಇಲ್ಲಿ ಬೆಂಗಳೂರಿನ ಓನರ್ಗಳು ಅಥವಾ ಮಾಲೀಕರು, ಮನೆ ಮಾಲೀಕರು ಯಾರು ಇರ್ತಾರೆ ಅವರು ಎಲ್ಲ ಬೇರೆಯವರೇ ಆಗಿರ್ತಾರೆ. ಅದಕ್ಕೆ ಅವ್ರು ಯಾರು ಇಲ್ಲಿಯವರಲ್ಲ. ಖಂಡಿತ ಸರ್, ಕಾನೂನು ತುಂಬಾ ಗಟ್ಟಿಯಾಗಬೇಕು. ಇದು ನೋಡಿ, ಈಗ ಬಾಡಿಗೆ ಅಂತ ಬಂದಾಗ ಶಿವರಸನ್ ಅವರೆಲ್ಲ ಬಂದು ಸೊ ಇಲ್ಲೇ ಅವು ಏನು ಠಿಕಾಣಿ ಹೂಡಿದ್ದು ನಮ್ಗೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅಂದ್ರೆ ಈಗ ನಮ್ಗೆ ಮೀಡಿಯಾ ಮುಖಾಂತರ ಇಷ್ಟು ಗೊತ್ತಾಗ್ತಿದೆ, ಗೊತ್ತಿಲ್ಲದೆ ಇರೋದು ಎಷ್ಟೊಂದು ಅಕ್ರಮವಾಗಿ ನಡೀತಾನೆ ಇದೆ. ನೀವು ಹೇಳಿದ್ದು 100% ಕರೆಕ್ಟ್. ಸೊ ಅಕ್ರಮವಾಗಿ ತುಂಬಾ ನಡೀತಾ ಇದೆ. ಇದು ನಮ್ಮ ಕಣ್ಣಿಗೆ ಈಗ ಬೆಳಕಿಗೆ ಬಂದಿದೆ. ಇಲ್ಲದೆ ಇದ್ರೆ ಈ ತರದ್ ಬಹಳಷ್ಟು ನಡೀತಿದೆ. ಏನಂದ್ರೆ ಮನೆ ಮಾಲೀಕರು ಒಂದು ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಏನಂದ್ರೆ ನಮ್ಮವರೇ ಆದ್ರೆ ಯಾರೋ ಬಾಡಿಗೆಗೆ ಬಂದ್ರೆ ಅದ್ರ ಬಗ್ಗೆ ಹೇಳ್ಬೇಕಾಗತ್ತಿಲ್ಲ. ಹೊರ ರಾಜ್ಯರು ಪರಭಾಷಿಕರು ಯಾರೋ ಬಂದಾಗ ಅವ್ರ ಬಗ್ಗೆ ಮಾಹಿತಿ ಕೊಡೋದು, ಅವರ ಆಧಾರ್ ಕಾರ್ಡಿಗೂ ತಗೊಂಡಿರ್ತಾರೆ. ಸರಿ, ಯಾವ್ದು ಸೀರಿಯಸ್ ಆಗಿ ಮಾಡ್ತಿಲ್ಲ ಅಲ್ವಾ? ಯಾವ್ದು ಇಲ್ವೇ ಇಲ್ಲ. PGಗಳಲ್ಲಿ ಯಾರ್ಯಾರೋ ಅಂದ್ರೆ ಹೊರಗಿನವರು ಬಂದು ಸೇರ್ಕೋತಾರೆ ಅಂದ್ರೆ ಆ PG ಇನ್ಫಾರ್ಮೇಶನ್ ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ ಯಾವುದು ಇಲ್ಲ. ಜೊತೆಗೆ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯರು ನಾವು ನೋಡಿದಾಗ ನಮ್ಗೆ ಏನಾರು ಅನುಮಾನ ಬಂತು ಅಂದ್ರೆ ನಾವು ಅದನ್ನ ಪೊಲೀಸ್ ಗಮನಕ್ಕೆ ತರಬೇಕು. ಎಲ್ಲಾದ್ರೂ ನಮಗೇನು ಸಂಬಂಧ ಇಲ್ಲ ಅಂತ ಎಲ್ಲರೂ ಹೋಗ್ತಿರೋದ್ರಿಂದ ಈ ತರದ್ ಹೆಚ್ಚಿಗೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಈಗ ನಮ್ಮನೆ ರೋಡಲ್ಲೇನೆ ಅಂದ್ರೆ ಇದು ನಾ ಹೇಳ್ತಾ ಇರೋದು 20 ವರ್ಷದ ಇನ್ನೇನು ಕತೆ. ಸರಿ. ಸೊ ಒಂದು ಮನೆಯಲ್ಲಿ ಬಾಡಿಗೆ ತಗೊಂಡಿದ್ರು, ಫ್ಯಾಮಿಲಿ ಇದೇನವರು. ಬಟ್ ರಾತ್ರಿ ಒಂದು ಗಾಡಿ ಬರ್ತಾ ಇತ್ತು, ಬಾಗ್ಲ ಅವಾಗ ಲೈಟ್ ಹಾಕೋರು, ಮತ್ತು ಆಮೇಲೆ ಏನು ನಡೀತಿದೆ ಗೊತ್ತಾಗ್ತಿರ್ಲಿಲ್ಲ. ನಾವು ಸುಮಾರು ಸಲ ಪೊಲೀಸ್ಗೆ ಹೇಳಿ ಅಲ್ಲಿ ಹೋಗಿ ನೋಡಿದ್ರೆ ಮನೇಲಿ ಚೆಕ್ ಮಾಡಿದ್ರೆ ಸ್ಪಿರಿಟ್ ಅಲ್ಲಿ ಏನು ರೆಡಿ ಮಾಡ್ತಾ ಇದ್ರು, ನಕಲಿ ಮದ್ಯವನ್ನ ರೆಡಿ ಮಾಡ್ತಾ ಇದ್ರು. ಈಗ ನಮಗೆ ಸಂಬಂಧ ಇಲ್ಲ ಅಂತ ನಾವು ಸುಮ್ಮನೆ ಇದ್ರೆ ಈ ತರದ್ ಇನ್ನು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಸೊ ಸ್ಥಳೀಯರಾಗಿರೋಂತರ ನಮ್ ಜವಾಬ್ದಾರಿನೂ ಜಾಸ್ತಿ ಇರ್ತದೆ ಇಲ್ಲಿ. ಅದನ್ನ ಹೇಳ್ತಾ ಇರೋದು, ನೀವು ಹೇಳೋದು ನಿಜಕ್ಕೂ 100% ಸತ್ಯ. ಇದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಖಂಡಿತ ಸರ್. ಜೊತೆಗೆ ಈಗ ಮಾದಕ ದ್ರವ್ಯ ಅಂತ ಇದನ್ನ ಎಷ್ಟೋ ಜನ ಇವತ್ತು ನೋಡಿನೂ ನನ್ಗೇನು ಸಂಬಂಧ ಇಲ್ಲ ಅಂತ ಹೋಗ್ತಾ ಇದ್ದಾರೆ. ಈಗ ನಾಗರಬಾವಿ ನಮ್ಮನೆ ಇರೋದು, ಅಲ್ಲೇ ನಾನು ನೋಡಿದಾಗ ಯುವಕರು ಒಂದಿಷ್ಟು ಜನ ಕೆಳಗಡೆ ಅದು ನನಗೆ ಡೌಟ್ ಬರ್ತಾ ಇತ್ತು, ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ. ಪೊಲೀಸ್ ಅವ್ರಿಗೆ ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ವಿ ನಾವು. ಅವರು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊತಿರಲ್ಲ. ಮತ್ತು ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ಮೇಲೆ ಮೇಲಿಂದ ಮೇಲೆ ನಾವು ಫಾಲೋಅಪ್ ಮಾಡಿದ್ಮೇಲೆ ಆ ನಮ್ಮ ಒತ್ತಾಯಕ್ಕೋಸ್ಕರ ಹೋಗಿ ಅವರು ಇದು ಮಾಡಿದ್ಮೇಲೆ ಈಗ ಅದು ನಿಂತ್ಕೊಂತು. ಬಟ್ ಆದರೆ ಅಷ್ಟು ಜವಾಬ್ದಾರಿ ತಗೋಬೇಕಲ್ಲ. ಆ ಥರ ನಡೆಸೋರು ಅವ್ರಿಗೂ ಮಾಮೂಲಿ ಕೊಟ್ಕೊಂಡು ಇದ್ದು ಬಿಡ್ತಾರೆ. ಅವ್ರಿಗೂ ಎಲ್ಲ ಗೊತ್ತಿರುತ್ತೆ. ಇವರು ಪದೇ 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 ಒತ್ತಡ ಜೊತೆಗೆ ಸರ್ ಇದನ್ನ ಜಾಗೃತಿ ಮೂಡಿಸೋ ಅವಶ್ಯಕತೆ ಇದೆ. ಈಗ ಕಾಲೇಜ್ಗಳಲ್ಲಿ ಹೋಗಿ
ಯುವಕರಿಗೆ ಇದರಿಂದ ಏನು ನೆಗೆಟಿವ್ ಎಫೆಕ್ಟ್ ಇದೆ ಅನ್ನೋ ನಾವು ಮಾಡೋಕ್ಕಾಗೋವಂಥದ್ದು ಏನಪ್ಪ ಪ್ರಯತ್ನ ಅಂದರೆ ನಮಗೆ ಕಾಣಿಸ್ತಾ ಇರೋದು ನಡೀತಿರುತ್ತೆ ಅಕ್ರಮವಾಗಿ, ಅದಕ್ಕೆ ಮುಂದೆ ಆಗಬಾರ್ದು ಅನ್ನೋದಕ್ಕೆ ನಾವೇನು ಪ್ರಯತ್ನಗಳನ್ನು ಮಾಡ್ತೀವಿ. ಈಗ ನಮ್ಮ ಹುಲಿಕಲ್ ನಟರಾಜ್ ಸರ್ ಇದ್ದಾರೆ, ಅವರು ಮಾದಕ ದ್ರವ್ಯ ವಿರುದ್ಧ ಅಂದರೆ ಅದನ್ನು ಕಡಿಮೆ ಆಗೋದಕ್ಕೆ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಇದು ಒಬ್ಬರೋ ಇಬ್ಬರೋ ಮಾಡಿದ್ರೆ ಆಗಲ್ಲ, ಎಲ್ಲರೂ ಸಾಮಾಜಿಕ ಜವಾಬ್ದಾರಿ ಇದು ನಮ್ಮೆಲ್ಲರದು, ಪ್ರತಿಯೊಬ್ಬರದ್ದು. ಸರ್ಕಾರದ ಇದರಲ್ಲಿ ಅಥವಾ ನಮ್ಮ ಕಾನೂನು ರೀತಿಯ ಯಾವ ಶಿಕ್ಷೆಗಳನ್ನು ಇದು ಭಾಳ ತುಂಬ ಲೂಸ್ ಆಗಿದೆ ಸರ್. ಅವ್ರಿಗೆ ಅಕಸ್ಮಾತ್ ಏನಾದರೂ ಈ ಡ್ರಗ್ಸು ಅದು ಇದು ಸಂಬಂಧಪಟ್ಟಂಗೆ ಕೇಸ್ ಹಾಕಿದ್ರು ಅದು ಯಾವುದೂ ಇತ್ಯರ್ಥ ಆಗ್ತಿಲ್ಲ. ಇವ್ರಿಗೆ ಕಟ್ಟುನಿಟ್ಟಾದ ಶಿಕ್ಷೆಗಳನ್ನು ಕೊಡ್ತಾ ಇಲ್ಲ. ಒಂದು ಸಲ ನೀವು ಈ ರೀತಿಯ ಯಾವುದರ ಶಿಕ್ಷೆ ಇವಾಗ ಇವ್ರು ಹಿಡ್ಕೊಟ್ರು ಅಂತಂದರೆ ಕಟ್ಟುನಿಟ್ಟಾದ ಶಿಕ್ಷೆ ಕೊಟ್ಟು ಅದೇನಾದ್ರು ನಮ್ಮ ದಿನಪತಿಗಳಲ್ಲಿ ಬಂದರೆ ಬೇರೆಯವ್ರು ಹೆದರ್ಕೋತಾರೆ. ಇವತ್ತು ಆ ಹೆದರಿಕೆ ಯಾವುದು ಇಲ್ವೇ ಇಲ್ಲ. ನಮ್ಮಲ್ಲಿ ಯಾವ ತರ ಇದೆ ಅಂದ್ರೆ ಡ್ರಗ್ಸು ಮತ್ತೆ ಈ ತರ ಆಸಿಡ್ ಹಾಕೋದು ಈ ಪ್ರಕರಣಗಳಿಗೆ ಶಿಕ್ಷೆ ಕಡಿಮೆ. ಅದೇ ನೀವು ವಿದೇಶ ಗಲ್ಫ್ ಅಲ್ಲಿ ನೋಡಿ ಡ್ರಗ್ಸ್ ಅವನ್ನ ಪೂರೈಸ್ತಾರೆ ಮರಣದಂಡನೆ. ಹೌದು, ಮರಣದಂಡನೆ ಇಲ್ಲ ಸರ್ಕಲಲ್ಲಿ ನಿಲ್ಲಿಸ್ಬಿಟ್ಟು ಅವ್ರನ್ನ ಅಂದ್ರೆ ಇಲ್ಲಿ ನಮ್ಮಲ್ಲಿ ರೀತಿಯ ಯಾವ ಶಿಕ್ಷೆಯೂ ನಮ್ಮ ನೋಡಿ ನಮ್ಮಲ್ಲಿ ಡ್ರಗ್ಸ್ ಜಾಲ ಏನಾದ್ರು ಇದಾಯ್ತು 2 ರಿಂದ 3 ವರ್ಷನ ಇಲ್ಲ 5 ವರ್ಷನ ಅಷ್ಟೇ. ಅದೇನು ನಾಮಕಾವಸ್ಥೆ ಆಗಿದೆ. ಇದ್ರ ಬಗ್ಗೆ ಈ ಶಿಕ್ಷೆಗೆ ಸಂಬಂಧಪಟ್ಟ ಹಾಗೆ ನನಗಂತೂ ಭಾರಿ ಬೇಸರ ಇದೆ. ವಿರೋ ಕಾನೂನ ಮಾಡಿಫೈ ಮಾಡಲೇಬೇಕಾಗತ್ತೆ ಖಂಡಿತವಾಗ್ಲು. ಹೌದು ಸರ್, ಕಾನೂನು ಕಠಿಣ ಆದಷ್ಟು ಇವೆಲ್ಲ ಡ್ರಗ್ಸ್ ಅಲ್ಲ ಸರ್ ಪಾಟೀಲ್, ನೀವು ಹೇಳಿ ಕಠಿಣವಾದ ಕಾನೂನು ತರಬೇಕಾ ಬೇಡವಾ ಇದಕ್ಕೆಲ್ಲ? ಯಾಕೆಂದ್ರೆ ಬೇರೆಯವರು ಮುಂದಿನವರು ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಅವರು ನಾನು ಇದರಲ್ಲಿ ಸಿಗಾಕೊಂಡ್ರೆ ನನ್ನ ಜೀವನ ಮುಕ್ತಾಯ ಅಂತ ಏನಾದರೂ ಅವ್ರಿಗೆ ಗೊತ್ತಾದ್ರೆ ಅವರು ಹೆದರ್ತಾರೆ. ಖಂಡಿತ ಯಾರಿಗೂ ಹೆದರಿಕೆನೇ ಇಲ್ಲ ಸರ್. ಆ ಭಯ ಇಲ್ಲದೆ ಇರೋದ್ರಿಂದ ಇಷ್ಟು ಸಮಸ್ಯೆ. ಯಾಕಂದ್ರೆ ನಾನು ಒಬ್ಬ ಟೀಚರ್ ಆಗಿ ಅಧ್ಯಾಪಕನಾಗಿ ನಾನು ವ್ಯಕ್ತಿತ್ವ ವಿಕಾಸನ ತಗೊಂತಾ ಇರ್ತೀನಿ. ಈಗ ಮೊನ್ನೆ ಹಾಸನ್ಗೆ ಹೋಗಿದ್ವಿ, ಅಲ್ಲಿ ಪಾಠ ಅಂದ್ರೆ ಅವ್ರ ಜೀವನ ಒಳ್ಳೇದಕ್ಕೆ ನಾವು ಹೇಳ್ಬೇಕಾರೆ ಎಲ್ಲ ಮಾತಾಡ್ತಾ ಇದ್ರು. 1 ಸಲ ವಾರ್ನ್ ಮಾಡಿದ್ವಿ, 2 ಸಲ ಮಾಡಿದ್ವಿ. ನಾನು ಒಂದ್ಸಲಿ ಜೋರಾಗಿ ಸ್ಟ್ರಾಂಗ್ ಆಗಿ ಬೈದೆ. ಯಾವಾಗ ಒಬ್ಬರು ಬೈತಿದ್ದಂಗೆ ಎದ್ದು ನಿಲ್ಸಿ ಒಬ್ಬರು ಬೈದಿದ್ದ, ಮಿಕ್ಕದವರೆಲ್ಲ ಸರಿ ಹೋಗ್ಬಿಟ್ರು. ಅಂದ್ರೆ ಇಲ್ಲಿ ನಾವು ಒಬ್ಬರನ್ನ ಸ್ಟ್ರಾಂಗ್ ಆಗಿ ತೋರಿಸಿದಾಗ ಮಿಕ್ಕದವ್ರು ಏನಾಗ್ತಾರೆ, ಆ ಭಯ ಭಕ್ತಿಯಿಂದ ಅದು ಕಡಿಮೆ ಆಗುತ್ತೆ. ನಾವು ಅದು ಬಿಟ್ಬಿಟ್ವಿ ಅಂತಂದ್ರೆ ಆ ಲೂಸ್ನೆಸ್ ಇಂದಾನೆ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಾ ಇರೋದು. ಇಲ್ಲ ಅಂದ್ರೆ ಸರ್ಕಾರ ಒಂದು ಕಟ್ಟುನಿಟ್ಟಾದ ಕ್ರಮ ತೆಗೆದುಕೊಳ್ಳಲೇಬೇಕು. ಇಲ್ಲ ಅಂದ್ರೆ ಬಹಳ ತೊಂದರೆ ಇದೆ ನಮಗೆ ನಿಜವಾಗ್ಲೂ. ಇದು ಯಾವ ದಿಕ್ಕು ದೇಶದಲ್ಲಿ ಹೋಗುತ್ತೆ ಗೊತ್ತೇ ಆಗಲ್ಲ. ನಮ್ಮ ಕಣ್ಣು ಮುಂದೆ ನಮ್ಮ ಯುವ ಜನಾಂಗ ಹಾಳಾಗೋದನ್ನ ನಾವು ನೋಡಲು ದೂರ ಇಲ್ಲ. ಅದರಿಂದ ಅದಕ್ಕೆ ನೇರವಾದ ಹೊಣೆ ಸರ್ಕಾರನೇ. ಖಂಡಿತವಾಗಿ. ಏನ್ ಪ್ರಕಾಶ್ ಚಂದ್ರ ಅವರೇ, ಅಬ್ಸಲ್ಯೂಟ್ಲಿ ಇದನ್ನ ಸರ್ಕಾರಕ್ಕೆ ಹೇಳ್ತಾ ನೇರ ಹೊಣೆ ನೀವೇ ಅಂತ ಹೇಳ್ತಾ ಮುಂದಿನ ಸುದ್ದಿಯನ್ನು ನೋಡೋಕೆ ಇನ್ನೊಂದು ಖುಷಿ ವಿಚಾರ ಇದೆ. ಹೇಳಿ. ನಾವು ಕನ್ನಡ ಶಾಲೆಗಳ ಬಗ್ಗೆ ತುಂಬಾ ಚರ್ಚೆಗಳನ್ನ ಮಾಡ್ತಾ ಇದ್ದೀವಿ. ಎಲ್ಲ ಇಲ್ಲಿ ಮುಚ್ಚೋದಕ್ಕೆ ಹುನ್ನಾರ. ಹೌದು. ಆದ್ರೆ ದುಬೈನಲ್ಲಿ ಪರ್ವಾ ಗ್ರೂಪ್ನ MD ಶಶಿಧರ್ ಅವರು ಒಂದು ಕನ್ನಡ ಶಾಲೆನ ಸ್ಥಾಪನೆ ಮಾಡಿದ್ದಾರೆ. ಇದು 10 ವರ್ಷದಿಂದ ನಿರಂತರ ನಡ್ಕೊಂಡು ಕಳೆದ 10 ವರ್ಷದಿಂದ ಈ ವಿಚಾರನ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕೂಡ ಮಾತಾಡಿದ್ದಾರೆ. ಅಲ್ಲಿ ನಿಜ ಇದು ನೋಡಿ, ಎಷ್ಟು ದುಬೈನಲ್ಲಿ ದೂರದಲ್ಲಿ 1000 ಕಿಲೋಮೀಟರ್ ತಕ್ಕಂಥ ದುಬೈನಲ್ಲಿ ಇವ್ರಿಗೆ ಬಂದಂತಹ ಈ ಉಪಾಯ ಹೇಗಿದೆ ನೋಡಿ. ಹೌದು, ನಮ್ಮ ಮಕ್ಕಳಿಗೆ ಕನ್ನಡ ಬೇಕೇ ಬೇಕು, ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು. ಅಲ್ಲ, ಇವರು ಅಲ್ಲಿ ಉದ್ಯಮಿ ಆಗಿದ್ದಾರೆ, ಇವರು ವ್ಯಾಪಾರಕ್ಕೋಸ್ಕರ ಹೋಗಿದ್ದಾರೆ. ವ್ಯಾಪಾರ ಮಾಡ್ಕೊಂಡು ವಾಪಸ್ ಬರ್ಬೋದಿತ್ತಲ್ಲ, ಆಸ್ತಿ ಮಾಡ್ಬೋದಿತ್ತಲ್ಲ ಅಂತ ಒಂದು ವಿದ್ಯಾಸಂಸ್ಥೆನೆ ಕಟ್ಟಿ ಇದುವರೆಗೂ 1,000 ಮಕ್ಕಳಿಗೆ ಕನ್ನಡ ಕಲಿಸಿದ್ದಾರೆ 10 ವರ್ಷದಲ್ಲಿ. ತುಂಬಾ ಸಂತೋಷ. ನಮ್ಮ ಇದಂತ ಖುಷಿ ನೋಡಿ. ಅಲ್ಲಿ ಹೊರಗಡೆ ಇರತಕ್ಕಂಥ ಕನ್ನಡಿಗರಿಗೆ ಇರತಕ್ಕಂಥ ಮನಸ್ಥಿತಿಗೂ ಇಲ್ಲಿರತಕ್ಕಂಥವ್ರು ಎಂತ ವ್ಯತ್ಯಾಸ ಇರುತ್ತೆ. ಕನ್ನಡ ಕಲಿಸಿರೋದು ಕನ್ನಡ ಅಲ್ಲಲ್ಲ, ನಮ್ಮ ಕನ್ನಡಿಗರೇ ಜಾಸ್ತಿ ಇರ್ತಾರೆ ಅಲ್ಲಿ. ಎಲ್ಲ ಪ್ರಾಂತ್ಯವರು ಇರ್ತಾರೆ ಸರ್, ಅಲ್ಲೆಲ್ಲ ಇರ್ತಾರೆ. ಅದಕ್ಕೆ ಅವರು ತುಂಬಾ ಖುಷಿ ಪಟ್ಟಿದ್ದಾರೆ. ಇದನ್ನ ದುಬೈ ಕನ್ನಡ ಶಾಲೆ ಬಗ್ಗೆ ಪ್ರಧಾನಿ ಮೋದಿ ವೆಚ್ಚಪಡಿಸಿದ್ದು 12 ವರ್ಷಗಳಿಂದ ಸಲ್ಲಿಸಿದ ನಿಸ್ವಾರ್ಥ ಸೇವೆಗೆ ಸಂದ ಗೌರವ ಅಂತ ಅವ್ರು ಹೇಳಿದ್ದಾರೆ. ಖಂಡಿತ ಅದೇ ನಿನ್ನೆ ಆದಂತ ಮನ್ ಕಿ ಬಾತ್ ಅಲ್ಲಿ ಕನ್ನಡಿಗರ ಭಾಷಾಭಿಮಾನಕ್ಕೆ ನಿಜವಾಗ್ಲೂ ಮೋದಿ ತುಂಬಾ ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ನೀಲೇಶ್ ಅಂತಕ್ಕಂಥ ಪರ್ವ ಗ್ರೂಪ್ನ CEO ಕೂಡ ಈ ವಿಚಾರವಾಗಿ ಮಾತಾಡಿದ್ದಾರೆ. ಕನ್ನಡ ಶಾಲೆ ನಾನು ನಿಜವಾಗಿಯೂ ಖುಷಿ ಕೊಟ್ಟಿದೆ, ನಾವು ಇದನ್ನ ನಿರಂತರ ಮುಂದುವರಿಸ್ಕೊಂಡು ಹೋಗ್ತೀವಿ, ನಾವು ಯಾವುದೇ ಕಾರಣಕ್ಕೂ ಇದನ್ನ. ತುಂಬಾ ಸಂತೋಷ. ದುಬೈಯಲ್ಲಿ ಇರ್ತಕ್ಕಂಥ ಶಶಿಧರ್ ನಾಗರಾಜಪ್ಪ ಅವರೇ, ನಿಮ್ಗೆ ನಮ್ಮ ವೇದಿಕೆ ಈ ಮುಖಾಂತರ ನಿಮ್ಗೊಂದು ಅಭಿನಂದನೆನ ನಾವು ಸಲ್ಲಿಸ್ತಾ ಇದ್ದೀವಿ. ಹಾಗೆ ನೀಲೇಶ್ ಅವರೇ ನಿಮ್ಗೂ ಅಷ್ಟೇ. ಹಾಗೆ ಪರ್ವ ಗ್ರೂಪ್ ನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾವು ಶುಭಾಶಯಗಳನ್ನ ಹೇಳ್ತಾ ಇದೀವಿ. ತುಂಬಾ ಸಂತೋಷ. ಎಲ್ರಿಗೂ ತುಂಬಾ ಖುಷಿಯಾಗಿದೆ.
ಇನ್ನೊಂದು ಮುಂದಿನ ಸುದ್ದಿ ಹೇಳೋದಾದರೆ ಮರಣಶೈಲಿಯಲ್ಲಿ ಈ ಕೋಆಪರೇಟಿವ್ ಸೊಸೈಟಿಗಳು, ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿರುತ್ತೆ, ದಯವಿಟ್ಟು ನೀವು. ಏನು ಅಂತಂದರೆ ವಿಶೇಷವಾಗಿ ಸಹಕಾರ ಸಂಘಗಳು ಸ್ಥಾಪನೆ ಆಗಿರೋದು ಪಟ್ಟಣ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು, ನಗರ ಮಟ್ಟಕ್ಕಿಂತ ಪಟ್ಟಣದಲ್ಲಿ ಹೆಚ್ಚು ಸೇವೆ ಸಲ್ಲಿಸ್ತಾ ಇದೆ. ಏನಂದರೆ ಕೃಷಿ ಚಟುವಟಿಕೆಗಳಿಗೆ, ರೈತರಿಗೆ ನೆರವು ಕೊಡಲಿಕ್ಕೆ, ಅವರಿಂದ ಉತ್ಪನ್ನಗಳನ್ನ ಅವ್ರು ಸಾಲ ಸೌಲಭ್ಯ ಕೊಟ್ಟು ಬೇರೆ 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 ಉಪಕ್ರಮಗಳ ಮುಖಾಂತರ ಆರ್ಥಿಕ ಬೆಳವಣಿಗೆಗೆ ಅವು ಕಾರಣ ಆಗಿವೆ. ಆದರೆ ಏನು ಅಂತಂದರೆ ಕಳೆದ ಏನಾಗಿದೆ 10 ವರ್ಷಗಳಿಂದ ಆದಾಯದ ಕೊರತೆ ಇದರಿಂದಾಗಿ ಒಟ್ಟಾರೆ 1,40,40,000 ಸಹಕಾರಿ ಬ್ಯಾಂಕ್ಗಳು ಬಂದಾಗಿವೆ. ಆದಾಯದ ಕೊರತೆ ಹೇಗೆ ಅಂದರೆ ಅದು ಮುಖ್ಯ. ಆದಾಯದ ಕೊರತೆ ಹೇಗೆ ಅಂದರೆ ಅವ್ರು ನೋಡಿ ತಪ್ಪು ಮಾಡಿದ್ದು ಹೇಗಿದೆ ಅಂತಂದರೆ ಸಿಕ್ಕವ್ರಿಗೆ ಬೇಕಾಬಿಟ್ಟಿಯಾಗಿ ರೀತಿ ನೀತಿ ನಿಯಮಗಳು ಪಾಲಿಸಿ ಸಾಲ ಕೊಡೋದು. ಈಗ ನೀವು ನಮ್ಮ ಬೆಂಗಳೂರಿನಲ್ಲಿ ನೋಡ್ತಿದ್ದೀರಿ, ಅದು ರಾಘವೇಂದ್ರ ಸಹಕಾರಿ ಬ್ಯಾಂಕ್, ವಸಿಷ್ಠ ಸಹಕಾರಿ ಅವ್ರಿಗೆ ಯಾವುದೇ ವಿಧವಾದಂತಹ ರೀತಿ ನೀತಿ ಇಲ್ಲ ಇದಕ್ಕೆಲ್ಲ. ಎರಡನೇದೇನಂದ್ರೆ ನೀವು ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೇಳುವಂಥ ಡಾಕ್ಯುಮೆಂಟ್ಸ್ ಇವ್ರು ಕೇಳಲ್ಲ, ಓಕೆನಾ. ಆಮೇಲೆ ದುಪ್ಪಟ್ಟು ಬಡ್ಡಿನೂ ತಗೊಳ್ಳೋದಿಲ್ಲ. ಬಟ್ ಏನಂತ ಅಂದರೆ ಎಷ್ಟು ಹಣನ ಹಾಳು ಮಾಡ್ಲಿಕ್ಕೆ ಸಾಧ್ಯತೆಗಳಾಗುತ್ತೋ ಅದೇನೋ ಎಲ್ಲ ಅವ್ರವ್ರ ಕಡೆ ಅಧಿಕಾರಿಗಳು ಅಂದ್ರೆ ಬ್ಯಾಂಕ್ ಅಧಿಕಾರಿಗಳೇ ಶಾಮೀಲಾಗಿ ಹೌದು ದುರ್ಬುದ್ಧಿ ಬಂದು ಅಲ್ಲ, ಜೊತೆಗೆ ಕಮಿಟಿ ಇರ್ತದೆ ಅವ್ರದ್ದು. ಕಮಿಟಿ ಅವರಿಂದನೇ ಏನ್ ಮಾಡ್ತಾರೆ, ಮಂಜೂರಾತಿ ಸಮಿತಿ ಅವರಲ್ಲೇ ಅವ್ರೇನು ಅವ್ರ ಕೆಲಸ ಏನಂದ್ರೆ ಎಲ್ಲಾ ದಾಖಲೆಗಳು ಪರಿಶೀಲಿಸಬೇಕು. ಈ ವ್ಯಕ್ತಿ ಆತನ ಸಿವಿಲ್ ಪರೀಕ್ಷೆ ಮಾಡಬೇಕು, ಈ ವ್ಯಕ್ತಿ ಸಾಲಕ್ಕೆ ಅರ್ಹನೋ ಇಲ್ಲವೋ, ಹಣಕಾಸು ಚಟುವಟಿಕೆಯಲ್ಲಿ ಈತನ ಶಿಸ್ತು ಹೇಗಿದೆ, ಇವೆಲ್ಲ ಚೆಕ್ ಮಾಡಿದ್ಮೇಲೆ ಅವ್ರು ಕೊಡಬೇಕು. ಇಲ್ಲಿ ನೋಡಿ ಇವ್ರು ಏನಾಗಿದೆ ಹೇಳದಾಗೆ ಭದ್ರತಾಗಿ ಯಾವುದೇ ಆಸ್ತಿ ಅಡಮಾನ ಇಟ್ಕೊಂಡಿಲ್ಲ. ನೀವು ₹1 ಕೊಡಬೇಕಾದ್ರೆ ಒಂದು ಆಸ್ತಿ ಇದೇನೋ ಅಡಮಾನ ಇಟ್ಕೋಬೇಕು, ಬ್ಯಾಂಕಿನ ನಿಯಮ ಅದು ಇಟ್ಕೊಂಡಿಲ್ಲ. ಆಮೇಲೆ ಕೊಟ್ಟಿರುವ ಸಾಲವನ್ನು ಕೋಟಿ ಮರು ವಸೂಲಾತಿ ಮಾಡುವಲ್ಲಿ ಯಾವುದೋ ಒಂದು ಸಣ್ಣ ಆಟೋ ಹಿಡ್ಕೊಂಡು ಸಾಲ ವಸೂಲಾತಿ ನೋಡಿದೀವಿ. ಆಮೇಲೆ ಯಾಕೆ ಇದು ಅಧೋಗತಿಗೆ ಹೋಗ್ತಾ ಇದೆ ಅಂದ್ರೆ ನೀವು ಆಗ್ಲೇ ಹೇಳಿದಾಗೆ ಇದು ಒಳ್ಳೆ ಉದ್ದೇಶಕ್ಕೋಸ್ಕರ ಆಗಿದಂತ ಒಂದು ಸಂಘ ಸಂಸ್ಥೆಗಳು. ಅಂದ್ರೆ ಇಲ್ಲೂ ಕೂಡ ರಾಜಕೀಯ ತೊಳಕು ಹಾಕೊಂಡು ನೀವು ನಂಬಲ್ಲ, ಇವತ್ತು ಕೂಡ ಇಂಥ ಎಲೆಕ್ಷನ್ಗೆ ಎಷ್ಟು ಕೋಟಿ ಖರ್ಚು ಮಾಡ್ತಾರೆ ಅಂತ. ಹೌದು ನೋಡಿ, ನಿಮ್ಗೆ ಅಲ್ಲಿ ಏನು ಇಲ್ಲ, ಸುಮ್ಮನೆ ಯಾರಾದ್ರೂ ಅಧಿಕಾರಕ್ಕೋಸ್ಕರ ದುಡ್ಡು ಖರ್ಚು ಮಾಡ್ತಾರ? ಪ್ರತಿಷ್ಠೆಯ ಒಂದು ಅಲ್ಲ, ಪ್ರತಿಷ್ಠೆ ಜೊತೆಗೆ ಇದು ಒಂದು ನಾವು ನೋಡ್ತಿರೋದು ಒಂದು ಟೈಪ್ ಆಫ್ ಲಾಸ್ ಅಂತ ಅಂದ್ರೆ ಅವ್ರು ಬೇರೆ ತರ ಲಾಸ್ ಮಾಡ್ಲಿಕ್ಕೂ ರೆಡಿ ಇರ್ತಾರ ಅವ್ರು. ನಾನು ಆಗ್ಲೇ ಹೇಳಿದಂಗೆ ಇವು ಶೆಡ್ಯೂಲ್ಡ್ ಬ್ಯಾಂಕ್ ಅಂಡರ್ ಬರೋಂತ ಇವೆಲ್ಲ. ಆಮೇಲೆ ನೋಡಿ ಇದು ಹೊರಗಡೆಯಿಂದ ಯಾರೋ ಇಂಥ ಅಪಸವ್ಯಗಳ ಕಾರಣ, ಭ್ರಷ್ಟಾಚಾರ ಕಾರಣ ನೋಡಿ, ಅಲ್ಲಿ ಒಳಗಡೆನೆ ಸೊಸೈಟಿ ಅಧ್ಯಕ್ಷರು, ನಿರ್ದೇಶಕರು, ಜನರು ಠೇವಣಿ ಇಟ್ಟಿರ್ತಾರೆ, ಆ ಹಣನೂ ದುರ್ಬಳಕೆ ಮಾಡ್ತಾರೆ. ಆಮೇಲೆ ದುರಂತ ಅಂದರೆ ನೋಡಿ, ಕರ್ನಾಟಕದಲ್ಲಿ ಈವರೆಗೆ 3,446 ಸೊಸೈಟಿಗಳು ಬೀಗ ಆಗಿದೆ. ಇನ್ನು 3,131 ಮುಚ್ಚುವ ಸ್ಥಿತಿಯಲ್ಲಿದೆ ಕರ್ನಾಟಕದಲ್ಲೇ. ಹೌದು, ಹಾಗಾಗಿ ಇದ್ರ ಬಗ್ಗೆ ನೋಡಿ ಇನ್ನೊಂದು ವಿಷಯ ಗಮನದಲ್ಲಿರಲಿ. ಸಹಕಾರಿ ಚಳವಳಿ ಭಾರತದಲ್ಲಿ ಮೊದಲು ಆರಂಭ ಆಗಿದ್ದು ಗದಗ್ನಿಂದ, ಗದಗ ಜಿಲ್ಲೆಯಿಂದ. ಅದು ಕಳೆದ ವರ್ಷ ಅದಕ್ಕೆ 2 ವರ್ಷ 3 ವರ್ಷ 100 ವರ್ಷ ಆಯಿತು. ಅದರ ಹಿನ್ನೆಲೆಯಲ್ಲಿ ಒಂದು ಸ್ಟ್ಯಾಂಪ್ ಕೂಡ ರಿಲೀಸ್ ಮಾಡಿದ್ದಾರೆ. ನಾವು ಸಹಕಾರಿ ಚಳವಳಿ ನಾವು ನಾಂದಿ ಆಡಿದ್ವಿ, ಆದ್ರೆ ನಮ್ಮಲ್ಲೇ ಸಹಕಾರಿ ಈಗ ಸಂಸ್ಥೆಗಳು ಎಲ್ಲ ಹದಿಗೆಟ್ಟು ದಿವಾಳಿ ಆಗೋಗಿದೆ. ಇಬ್ಬರು ಮಹಾನ್ ಚೇತನ, ಕರ್ನಾಟಕದ ಇಬ್ಬರು ಮಹಾನ್ ಚೇತನರ ಹುಟ್ಟುಹಬ್ಬ ಇವತ್ತು. ಮೊದಲಿಗೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರದು, ಕುವೆಂಪು ಅವರ ಜನ್ಮದಿನ ಇವತ್ತು. ಅವ್ರಿಗೆ ನಾವು ಜನ್ಮದಿನದ ಪ್ರಯುಕ್ತ ಶುಭಾಶಯಗಳು ಮತ್ತು ಎಲ್ರಿಗೂ ಶುಭಾಶಯ ಹೇಳ್ತಾ, ಮತ್ತೊಬ್ಬರು ಸಂಗೀತ ಗಾರುಡಿಗ ಸಿ ಅಶ್ವಥ್ ಅವರ ಜನ್ಮದಿನಾಚರಣೆ ಇವತ್ತು ಕೂಡ. ಅವರಿಬ್ಬರನ್ನ ನೆನೆಸ್ಕೊಳ್ತಾ ಇವತ್ತಿನ ಸುದ್ದಿಯನ್ನು ಮುಂದುವರಿಸೋದಾದರೆ, CM ಮತ್ತು ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅಂತ BJPಯವರು ಒತ್ತಾಯ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಡ್ರಗ್ಸ್ ಜಾಲ ತಡೆಯೋದಕ್ಕೆ ಈ ಸರ್ಕಾರ ವಿಫಲವಾಗಿದೆ ಅಂತ. ಅದರ ಬಗ್ಗೆ ಮುಂದುವರಿಸೋದಾದರೆ ಅವರು BJPಯವರು ಯಥಾಶಕ್ತಿ ಅವರು ಇದು ಮಾಡಿದ್ದಾರೆ. ಏನು ತುಂಬ ಉಡಾಫೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಸರ್. ಅಲ್ಲಿ ಯಾವುದೋ ಬೇರೆ ರೀತಿಯ ಸ್ಪಿರಿಟು ಅದು ಇದು ಅದರದ್ದೆಲ್ಲ ಇತ್ತು ಅಷ್ಟೇ, ಡ್ರಗ್ಸ್ ಎಲ್ಲ ಯಾವುದೂ ಇಲ್ಲ ಅಂತ ಇವರು ಮರೆಮಾಚೋದಕ್ಕೆ ಇವರು ಸರ್ಕಾರದವರು ಏನೋ ಬೇರೆ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಎಷ್ಟೋ ಬಾರಿ ಏನಿರುತ್ತೆ ಅಂದರೆ, ಕೆಲವೊಮ್ಮೆ ಎಲ್ಲವನ್ನೂ ಸರ್ಕಾರ ಆಗಲಿ ಪೊಲೀಸರಾಗಲಿ ಹೇಳೋದಿಲ್ಲ, ಮುಚ್ಚಿಡ್ತಾರೆ. ಮುಚ್ಚಿಡಲೇಬೇಕು. ಯಾಕಂದರೆ ಅದೆಲ್ಲ ಪೂರ್ತ ಬಹಿರಂಗ ಮಾಡಿದ್ರೆ ಅದು ಬೇರೆಯವ್ರಿಗೆ ಬೇರೆ ಸಂದೇಶ ಹೋಗುತ್ತೆ, ಅಲರ್ಟ್ ಆಗ್ತಾರೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಇಲ್ಲ ಅದು ಇನ್ನೂ ತನಿಖೆ ಹಂತದಲ್ಲಿದೆ, ಸ್ಪಿರಿಟ್ ಇದೆ ಅಂತ ಅಲ್ಲಿ ವಾಸ್ತವ ಗೊತ್ತಿರುತ್ತೆ, ಅದು ಕೆಲವೊಮ್ಮೆ ಹೇಳಲ್ಲ. ಆದರೆ ನಮ್ಮ ಗೃಹ ಸಚಿವರು ಎಲ್ಲ ವಿಷಯಗಳಿಗೂ ಅದೇನು ಮಾಡಬೇಕಂದ್ರೆ, ಗೃಹ ಸಚಿವರಾದವರು ತಕ್ಷಣ
ಈ ಬಗ್ಗೆ ಮಾಹಿತಿ ತಗೊಂಡು ಆಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಗೃಹ ಸಚಿವರು ಮೊದಲ ಮಾಹಿತಿ ಕೊಟ್ಟು ಬಿಡ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ಅವರು ಅಧಿಕಾರದಾಗ ಅವ್ರು ಮಾತಾಡಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಮಾಹಿತಿ ತಗೊಂಡು ಮಾತಾಡಬೇಕು. ಇನ್ನೊಂದಂದರೆ ಈ ಥರ ಆಗ್ತಾ ಇರೋದು ಕೆಲವೊಮ್ಮೆ ಹೇಳಬೇಕು, ಅವರು ಕೆಲವೊಮ್ಮೆ ಮುಚ್ಚಿಡುವಂಥ ಸಂದರ್ಭ ಬರುತ್ತೆ. ಅದು ಕೂಡ ಗೌಪ್ಯತೆ ಕಾಯ್ಕೋಬೇಕಾಗತ್ತೆ. ಆದರೆ ಒಂದು ಇಷ್ಟು ಹರಡಿರೋದು ಅಂತೂ ನಿಜಕ್ಕೂ ಬೆಂಗಳೂರಿನ ಭವಿಷ್ಯಕ್ಕೆ ಖಂಡಿತ ಇದು ಒಳ್ಳೆಯದಲ್ಲ. ಇಲ್ಲಿ ಇವತ್ತು ಅಂದರೆ DCM ಸಾಹೇಬರದ್ದು ಒಂದಷ್ಟು ವಿಷಯ ಅಂದರೆ ವಿಚಾರಗಳಿದೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಯನ್ನು ಶೀಘ್ರವಾಗಿ ನಡೆಸ್ತೀವಿ, ತಕ್ಷಣದಿಂದ ತಯಾರಿಗೆ ನಾವೆಲ್ಲರೂ ತಯಾರಿ ಮಾಡ್ಕೋತೀವಿ ಅಂತ DCM ಅವರು ಹೇಳಿದ್ದಾರೆ. ಹಾಗೆ ಸ್ಟೂಡೆಂಟ್ ಯೂನಿಯನ್ಗೆ ಮರುಜೀವ ಅಂದರೆ ಸ್ಟೂಡೆಂಟ್ ಯೂನಿಯನ್ಗೂ ಸಂಘಗಳಿಗೆ ಅದಕ್ಕೂ ಎಲೆಕ್ಷನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ DCM ಅವರು. ಇವರು ಸ್ವತಃ ಸ್ಟೂಡೆಂಟ್ ಲೀಡರ್ ಬಂದಿದ್ದು ಅದೇನಾಗಿದೆ ಸರ್, ನಾನು ವಿದ್ಯಾರ್ಥಿಯಾಗಿದ್ದ 1989ರಲ್ಲಿ ಇದು ಬ್ಯಾನ್ ಆಗಿದ್ದು. ಆಗ ನಮ್ಮ ಕ್ಯಾಂಪಸ್ಸಲ್ಲೂ ಕೂಡ ಗಲಾಟೆ ಆಗಿತ್ತು, ಒಬ್ರಿಗೆ ಚಾಕು ಕೂಡ ಹಾಕಿದರು. ಇಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ರಾಜಕೀಯವನ್ನು ಅಂದರೆ ರಾಜಕೀಯ ಅಂತಂದರೆ ಇದನ್ನು ಕಲಿಸುವಂಥದ್ದು, ನಾಯಕತ್ವ ಗುಣನ ಬೆಳೆಸ್ತಕ್ಕಂಥದ್ದು ಇದು ಒಳ್ಳೇದಿತ್ತು. ಆದರೆ ಯಾವಾಗ ಇಲ್ಲಿಯೂ ಕೂಡ ನೀವು ನಿಜ ಸತ್ಯ, ಅವಾಗೆಲ್ಲ ಏನಾಗ್ತಾ ಇತ್ತು, ಒಬ್ಬ ಕಾಲೇಜಿನಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ನೀವು ಹೇಳಿದಾಗೆ ಸ್ಥಳೀಯ ರೌಡಿಗಳೋಗಿ ಧಮಕಿ ಹಾಕಿ ವೋಟ್ ಹಾಕ್ಸಿ ನಡೆಸ್ತಾ ಇದ್ದಂತ ಇದು ಚುನಾವಣೆ. ಸೊ ಈಗ ಮತ್ತೆ ಅದನ್ನ ಮಾಡಿದ್ರೆ ಒಳ್ಳೇದು, ಬಟ್ ವ್ಯವಸ್ಥಿತವಾಗಿ ಮಾಡ್ಲಿ. ಶಿಕ್ಷಕರಾಗಿ ಪಾಟೀಲ್ ಅದ್ರ ಬಗ್ಗೆ ಹೌದು ಖಂಡಿತ. ಯಾಕಂತಂದ್ರೆ ಈಗ ಯಾವುದೇ ಒಂದು ನಾವು ಮಾಡಬೇಕು ಅಂದಾಗ ಉದ್ದೇಶ ಸರಿ ಇರಬೇಕು ಮೂಲವಾಗಿ. ಈಗ ನೋಡಿ, ಸಹಕಾರಿ ಸಂಘದ ಚರ್ಚೆ ಮಾಡಿದ್ವಿ ಇವತ್ತು. ಎಲ್ಲರ ಮೂಲ ಉದ್ದೇಶ ಅಭಿವೃದ್ಧಿ ಆಗುವಂಥದ್ದು ಮುಖ್ಯವಾಗಿ. ಇಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಅವರ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಅವರವರ ಅನುಕೂಲಕ್ಕೋಸ್ಕರ ಮಾಡ್ತಿರೋದ್ರಿಂದ ಇಷ್ಟು ತೊಂದರೆಗಳಾಗ್ತಿರೋದು ಇವತ್ತು. ಯಾಕಂದ್ರೆ ರಾಜಕೀಯ ನಾಯಕರಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ. ಅವ್ರಿಗೆ ರಾಜ್ಯದ ಅಭಿವೃದ್ಧಿಗಿಂತ ಅವರ ಅನುಕೂಲಗಳನ್ನ ನೋಡ್ಕೊಂತ ಇದಾರೆ. ಸೊ ಅವರ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು, ಓಲೈಕೆಯ ರಾಜಕಾರಣ ಮಾಡ್ತಾ ಇದಾರೆ. ಸೊ ಅದ್ರಾಗಿ ಇಲ್ಲಿ ಯುವಕರಿಗೆ ನಾನೇನೋ ಆದ್ಯತೆ ಕೊಡ್ತಾ ಇದೀವಿ ಅನ್ನೋ ಒಂದು ನಿಟ್ಟಲ್ಲಿ ಆತರ ಅನ್ಕೊಂಡು ಅದನ್ನ ದುರುಪಯೋಗಗಳು ಆಗ್ತಿದಾವೆ. ಬಟ್ ಆದ್ರೆ ಈಗಿನ ಯುವಕರು ಅದರ ಮೂಲ ಉದ್ದೇಶನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕನಾಗಿ ಆದಾಗ ಖಂಡಿತ ಅದು ಒಳ್ಳೆ ವ್ಯವಸ್ಥೆನೆ. ಆದ್ರೆ ಆ ವ್ಯವಸ್ಥೆನಲ್ಲಿ ಕಟ್ಟುಪಾಡುಗಳಿರ್ಬೇಕು, ಯಾಕೆ ನಡಿಬೇಕು ಏನು ಅನ್ನೋದು ಕರೆಕ್ಟ್ ಆಗಿ ಅದಕ್ಕೆ ಅದರದೇ ಆದ ರೂಲ್ಸ್ ಗಳು ನಡಿಬೇಕು. ಸುಮ್ನೆ ಯಾವ್ದೋ ಒಂದು ನಾಮಕಾವಸ್ಥೆಗೆ ನಾನು ಮಾಡ್ತೀನಿ, ನಾನು ಮಾಡಿದ್ದೀನಿ ನನ್ನ ಅಧಿಕಾರದಲ್ಲಿ ಅಂತ ತೋರ್ಸೋದಕ್ಕೋಸ್ಕರ ಕಣ್ಣೊರೆಸುವಂತ ತಂತ್ರಗಳು ಇರಬಾರ್ದು. ಇವತ್ತೇನಾಗ್ತಿದೆ ಅಂದ್ರೆ ಎಲ್ಲ ಯಾರನ್ನೋ ಮೆಚ್ಚೋದಕ್ಕೆ ನಾನು ಈ ತರ ಮಾಡಿದ್ದೀನಿ ಅಂತ ತೋರ್ಸೋದಕ್ಕೆ ತೋರಿಕೆಗೆ ಮಾತ್ರ ಆಗ್ತಿದಾವೆ ಹೊರತು ಅದು ನಿಜವಾದ ಇದರಲ್ಲಿ ಅನುಷ್ಠಾನ ಆಗ್ತಾನೆ ಇಲ್ಲ. ಇವತ್ತೇನು ಬರ್ತಾ ಇದೆ ಅಂತ ಪ್ರತಿಯೊಂದು ಈಗ ವಿದ್ಯಾರ್ಥಿಗಳ್ದಿರ್ಬೋದು ಯಾವುದೇ ಇರ್ಬೋದು ಎಲ್ಲ ನಡೀತಾ ಇರೋದೇನು ಅಂದ್ರೆ ಸುಮ್ಮನೆ ಮೇಲೆ ತೋರಿಕೆಗೆ, ಒಳಗಡೆ ನೋಡಿದ್ರೆ ಅದು ನಿಜವಾಗಿ ಯಾವುದೂ ಪೂರ್ಣ ಪ್ರಮಾಣದಲ್ಲಿ ನಡೀತಾನೆ ಇಲ್ಲ. ಸೊ ಹಾಗಾಗಿ ಅದು ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಸರಿಯಾಗಿ ನಡೆಯುತ್ತೋ ಅವಾಗ ಖಂಡಿತ ಸ್ವಸ್ಥ ಸಮಾಜ ನಿರ್ಮಾಣ ಆಗುತ್ತೆ, ಒಂದು ಒಳ್ಳೆ ವಾತಾವರಣ ಇರುತ್ತೆ. ಸೊ ಓಲೈಕೆಗೋಸ್ಕರ ಅವರ ವೋಟ್ ಬ್ಯಾಂಕ್ಗೋಸ್ಕರ ಅಥವಾ ಇದೆಲ್ಲ ಮಾಡ್ತಾ ಇರೋದ್ರಿಂದ ಬಟ್ ಜನಗಳು ಜಾಗೃತ ಆಗಬೇಕು. ಮುಖ್ಯವಾಗಿ ಇಲ್ಲಿ ನಾವು ಎಲ್ಲ ಮೂಲ ಹೋಗೋದೇನು ಅಂತಂದರೆ ಜನಗಳ ಮೂಲ ಉದ್ದೇಶನ ಸರಿಯಾಗಿ ಸದುಪಯೋಗ ಆದಾಗ ಖಂಡಿತ ಅದರದ್ದು ಪ್ರಯೋಜನ ಆಗುತ್ತೆ. ಈಗ ನೋಡಿ, ಸಹಕಾರಿ ಬ್ಯಾಂಕಲ್ಲಿ ಇದೆಲ್ಲ ಆಗೋದಕ್ಕೆ ಕಾರಣ ಅಂತಂದರೆ ಮುಖ್ಯವಾಗಿ ಅಲ್ಲಿ ಜನಗಳು ಜಾಗೃತಿ ಇಲ್ಲದೆ ಇರೋದು. ಎಲ್ಲದಕ್ಕೂ ಮೂಲ ಕಾರಣ ಜಾಗೃತಿ ಇವತ್ತು ಮೂಡಿಸ್ಬೇಕಾಗಿದೆ. ಸೊ ಈ ಜಾಗೃತಿ ಮೂಡಿಸೋದಕ್ಕೆ ಒಂದು ಮೀಡಿಯಾಗಳು ಸಹಾಯ ಮಾಡ್ತಾ ಇದೆ, ಬಟ್ ಜನಗಳು ಅದಕ್ಕೆ ಸ್ಪಂದಿಸಬೇಕು. ಬಹಳ ಮುಖ್ಯವಾಗಿರೋದೇನು ಅಂತಂದರೆ ಈ ಸಾಧಕ ಬಾಧಕಗಳನ್ನೆಲ್ಲ ನೋಡಿ ನಾವು ಇದನ್ನು ನಾವು ಅಳವಡಿಸ್ಕೊಳೋದ್ರಿಂದ ಏನು ಲಾಭ ಆಗ್ತಿದೆ. ಯಾಕಂದರೆ ಇವತ್ತು ಯೂತ್ಸ್ಗಳಿಗೂ ಬರೀ ತಳುಕು ಬಳಕಿನ ಪ್ರಪಂಚ. ಮುಖ್ಯವಾಗಿ ಏನು ಮೂಲ ಉದ್ದೇಶ ಎಲ್ಲೋ ಮೂಲೆ ಗುಂಪಾಗ್ಬಿಟ್ಟಿರ್ತದೆ, ಬೇಡದೇ ಇರೋದು ಹೆಚ್ಚು ಪ್ರಚಾರಕ್ಕೆ ಬಂದ್ಬಿಟ್ಟಿರ್ತದೆ. ನೋಡಿ, ಇನ್ನೊಂದು ಈಗ ಏನು ಅವರು ವಿದ್ಯಾರ್ಥಿ ಸಂಘಗಳು ಮರುಜೀವ ಕೊಡ್ತೀರಿ ಅಂತೀರಿ, ಅದು ನಿಜಕ್ಕೂ ಬಹಳ ದೊಡ್ಡ ಅನಾಹುತಕ್ಕೆ ನಾವು ದಾರಿ ಮಾಡಿಕೊಡ್ತೀವಿ. ಯಾಕಂದರೆ 70-80ರ ದಶಕದಲ್ಲಿ ಯಾವ ಪರಿಸ್ಥಿತಿ ಇತ್ತು ಅಂತಂದರೆ, ಈ ಬೇರೆ ಚುನಾವಣೆ ಥರನೇ ಮಾಮೂಲಿ ಚುನಾವಣೆ ಥರನೇ ಈ ಚುನಾವಣೆಗಳು ಬಹಳ ಅತ್ಯಂತ ಪ್ರತಿಷ್ಠೆ ಆಗಿದೆ. ಕಾರಣ ಏನು ಅಂತಂದರೆ, ವಿದ್ಯಾರ್ಥಿ ಸಂಘಗಳು ಯಾರು ಸಕ್ರಿಯವಾಗಿರ್ತಾರೆ ಅವರು ಮುಂದೆ ಪಕ್ಷ ರಾಜಕಾರಣಗಳಿಗೆ ಬರ್ತಾರೆ. ನೋಡಿ, ಕಾಂಗ್ರೆಸ್ಗೆ NSU ಇದೆ, BJP ಅಂತ ಆದವ್ರಿಗೆ ABP ಇದೆ ಅಂತ ಹೇಳ್ತಾರೆ. ಆಮೇಲೆ SFI ಕಮ್ಯುನಿಸ್ಟರು, ಈ ಪ್ರತಿಯೊಬ್ಬರು ಸಂಘಟನೆಯಲ್ಲಿ ನಾಯಕರು ಬೆಳೀತಿರ್ತಾರೆ. ಈಗ ಸೀತಾರಾಮ್ ಯೆಚೂರಿ ಇರ್ಬೋದು, ಪ್ರಕಾಶ್ ಕಾರಟ್ ಇರ್ಬೋದು, ಇವರೆಲ್ಲ ಒಂದು ಕಾಲದ ವಿದ್ಯಾರ್ಥಿ ನಾಯಕರೇ. ಅನಂತ್ ಕುಮಾರ್ ಅವರು ವಿದ್ಯಾರ್ಥಿ ನಾಯಕರೇ. ಸೊ ಅವರು ತದನಂತರ ಇರೋದು ಅಂದರೆ
ರಾಜಕಾರಣಕ್ಕೆ ಬರಲಿಕ್ಕೆ ಇದು ಮುಖ್ಯ ವೇದಿಕೆ, ಸೋಪಾನ, ಮೊದಲ ಇದು. ಹೌದು. ಅಲ್ಲಿ ಏನಾಗುತ್ತೆ, ಅಲ್ಲಿ ಇವರು ಯೋಗ ನಾಯಕನ ಪ್ರತಿಯೊಬ್ಬ ಪಕ್ಷಗಳು ಹಿನ್ನೆಲೆ ಇರ್ತಾರೆ, ಬೆಳೆಸ್ತಾರೆ. ಯಾವ ರೀತಿ ಬೆಳೆಸ್ತಾರೆ ಅಂದರೆ, ನೀವು ಯಾವ ರೀತಿ ಬೇಕಾಬಿಟ್ಟಿಯಾಗಿ ಇದಕ್ಕೆ ಹೇಳಿದ್ರು ನೋಡಿ, ಹಿಂದೆ ಬೆಂಗಳೂರಿನಲ್ಲೇ ದೊಡ್ಡ ಕುಖ್ಯಾತಿ ಆಯಿತು ದಿವಾಕರ್ ಹೆಗಡೆ, ವಿದ್ಯಾರ್ಥಿ ನಾಯಕ. ಯಾವ ಮಟ್ಟಿಗೆ ಇತ್ತು ಅವನು ಅಂತಂದರೆ, ಕೊನೆಗೆ ಅವನು ಏನು ಕಾಲೇಜಿನ ಕ್ಯಾಂಪಸ್ನಲ್ಲೇ ಮರ್ಡರ್ ಕೊಲೆ ಆದ. ಈ ಥರದಲ್ಲೇ ಜಾಸ್ತಿ ಆಗುತ್ತೆ ಅಂತ ಅನ್ಸಲ್ವ ರವಿ? ಏನಂದ್ರೆ ಇವಾಗ ರೌಡಿಗಳು ಅವರು ಇವರು ಎಲ್ಲರೂ ಶಾಮೀಲಾಗ್ಬಿಡ್ತಾರೆ ಈ ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆಗಳಲ್ಲಿ. ದೊಡ್ಡ ರಾಜಕೀಯ, ದೊಡ್ಡ ಏನದು ಜಗಳಗಳು, ಅದು ಇದು ಎಲ್ಲಗಳು ಆಗ್ತವೆ. ಇವರು ನಿಯತ್ತಾಗಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಅವನು ನಿಜವಾಗ್ಲೂ ಯಾವ ರೀತಿ ಬೆಳಕಿಗೆ ಬರ್ತಾನೆ ಇವತ್ತಿನ ಸಮಾಜದಲ್ಲಿ? ಅವನು ಯಾವ ಒಂಥರ ಅವನು ಯಾವುದೇ ದುಷ್ಟ ಶಕ್ತಿಗಳಿಗೆ ಮಾರು ಹೋಗದೆ ಅವನು ಏಕಾಂಗಿಯಾಗಿರಲಿಕ್ಕೆ ಹೇಗೆ ಸಾಧ್ಯ? ಅಂದರೆ ಖಂಡಿತವಾಗೂ ಇದು ಒಳ್ಳೆ ತಂದಿದ್ರೆ ಚೆಂದ ಇರುತ್ತೆ. ನಿಜ ಇದು ಪ್ರಕಾಶ್ ಸರ್ ಹೇಳಿದ ಆಲೋಚನೆ ಮಾಡೋದು, ಹಿನ್ನೆಲೆ ಆಲೋಚನೆ ಮಾಡೋದ್ರೆ ಇದು ಇಲ್ಲದೆ ಇರೋದೇ ಒಳ್ಳೇದು ಅಂತ. ಖಂಡಿತವಾಗ್ಲು ಇವಾಗ ಏನಕ್ಕೂ ಇಲ್ಲ, ಕ್ಯಾಂಪಸ್ ಚೆನ್ನಾಗಿದ್ದಾವೆ, ಇವಾಗ ಆರಾಮಾಗಿದ್ದಾವೆ. ಇವರೆಲ್ಲ ಒನ್ಸ್ ನೀವು ಎಲೆಕ್ಷನ್ ಅಂತ ಸ್ಟಾರ್ಟ್ ಆಯ್ತು ಅಂತ ಆದ್ರೆ ಎಲ್ಲವ ಸ್ಟಾರ್ಟ್ ಆಗ್ತವೆ. ಯಾಕಂದ್ರೆ ನಮ್ಮ ಅನುಭವನೇ, ನಾನು ಸ್ವತಃ ಇದಕ್ಕೆ ಸಾಕ್ಷಿ ಇದ್ದೀನಿ. ಹೌದು, ಖಂಡಿತವಾಗಿ ಅದು ನಮ್ಮ ಕಣ್ಮುಂದೆ ಆಗಿದ್ದಂತ ವಾತಾವರಣ. ಆಮೇಲೆ ನೀವು ಕಂಟಿನ್ಯೂಸ್ 2 ತಿಂಗಳು ರಜಾ ಕ್ಯಾಂಪಸ್, ಏನು ಅನಾಹುತ ಇದು? ಅದೇ ಖಂಡಿತ ಸರ್. ಏನಂದ್ರೆ ಇಲ್ಲಿ ಬಲಿಷ್ಠರು ಯಾರಿರ್ತಾರೆ ಅವರೇ ಹೆಚ್ಚು ಮುಂದೆ ಬರ್ತಾರೆ, ಅಧಿಕಾರ ಯಾರಿರುತ್ತೆ, ಹಣ ಯಾರಿರುತ್ತೆ, ಬಲಿಷ್ಠರು ಯಾರಿರ್ತಾರೆ ಅವ್ರಿಗೆ ಹೆಚ್ಚು ಹೋಗುತ್ತೆ ಹೊರತು ನಿಜವಾಗ್ಲೂ ನಾಯಕತ್ವ ಇರೋಂಥವ್ರಿಗೆ ಅಲ್ಲಿ ಅವಕಾಶಗಳು ಆಗ್ತಿರೋದಿಲ್ಲ. ಇದು ಬೇಡ ಅಂತಾನೆ ಅನ್ಸುತ್ತೆ 100%. ಇದು ಇದೆಲ್ಲ ಸಮ್ಮತ ಅಂತೂ ಇಲ್ಲ. ಅಯ್ಯೋ, ನಮ್ಮ ಸಮ್ಮತ ಅಂತೂ ಖಂಡಿತ ಇಲ್ಲ. ಆಮೇಲೆ ಅನಾಹುತ ಏನು ಅಂತಂದ್ರೆ, ವಿದ್ಯಾರ್ಥಿಗಳಲ್ಲಿ ಅನೇಕ ರೂಢಿಗಳು ಸೇರ್ಕೊಂಡಿರ್ತಾರೆ. ಅವರು ಒಂದು ಇದು ಡಿಗ್ರಿ ಇರ್ಬೋದು, ಎಷ್ಟು ವರ್ಷ ಓದಕ್ಕೂ ಅವಕಾಶ ಇದೆ, ಅಲ್ಲೇ ಕ್ಯಾಂಪಸ್ ಅಲ್ಲೇ ಇರ್ತಾರೆ. ಆಮೇಲೆ ಅನೇಕ ಹಾಸ್ಟೆಲ್ಗಳಲ್ಲಿ ಇವತ್ತಿಗೂ ಈಗ ಏನೋ ಇದೆ ಗೊತ್ತಿಲ್ಲ, ಹಿಂದೆ ಸುಮಾರು ರೌಡಿಗಳೆಲ್ಲ ಬೀಡ್ಬಿಟ್ಟಿದ್ರು. ಹೌದು, ಸರ್ಕಾರಿ ಸೌಲಭ್ಯ ತಗೊಂಡು, ಸರ್ಕಾರಿ ಊಟ ಮಾಡ್ಕೊಂಡು, ವಸತಿ ಸೌಲಭ್ಯ ತಗೊಂಡು ರೌಡಿಸಮ್ ಅಂದರೆ ವಿದ್ಯಾರ್ಥಿಗಳೆಲ್ಲ ರೌಡಿಸಮ್ ಮಾಡ್ತಿದ್ರು. ಬೇರೆ ಹಿರಿಯ ರಾಜಕೀಯ ನಾಯಕರ ಜೊತೆಗೆ ಅವ್ರ ಸಂಬಂಧ ಇತ್ತು. ಅಯ್ಯೋ, ಇದೆಲ್ಲ ಏನೋ ಒಂದು ಚರ್ಚೆ ಆಗಿ ಬೇಡ ಅಂತ ಆಗ್ಬಿಟ್ರು ಸಾಕಾಗಿದೆ. ಖಂಡಿತ ಬುದ್ಧಿ ಬಂದು ಏನಂತಂದ್ರೆ ಮುಖ್ಯವಾಗಿ ಕಾನೂನು ಸ್ಟ್ರಿಕ್ಟ್ ಆಗ್ಬಿಟ್ಟಾಗ ಇದೇನು ಅವಶ್ಯಕತೆನೇ ಬರಲ್ಲ. ಈಗ ಕಾಲೇಜಲ್ಲಿ ರ್ಯಾಗಿಂಗ್ ಎಲ್ಲ ನಡೆಯುತ್ತೆ, ಸೀನಿಯರ್ ಇಂದ ಜೂನಿಯರ್ ಅಂತ ನಾವೆಲ್ಲ ಕೇಳಿದೀವಿ. ಕಡಿಮೆ ಆಗಿದೆ. ಅಂದ್ರೆ ಕಾನೂನು ವ್ಯವಸ್ಥಿತವಾಗಿ ಗಟ್ಟಿ ಆದಾಗ ಇವ್ ಯಾವ ಅವಶ್ಯಕತೆಗಳು ಬರೋದಿಲ್ಲ. ನನ್ನ ನಿಲುವು ಅದೇ, ಎಲ್ಲದಕ್ಕೂ ಒಂದು ಕಾನೂನು ಗಟ್ಟಿಯಾಗಿರ್ಬೇಕು. ಭ್ರಷ್ಟಾಚಾರಕ್ಕಾಗ್ಲಿ ನಾವು ಹೇಳಿದ್ವಿ ನಿಲ್ಲಪ್ಪ ಬೇಡ ಇದು ಅಂತ, ಬಟ್ ಅವ್ರ ಮೈಂಡ್ ಸರ್ ಬಂತು ಅಂದಮೇಲೆ ಸರ್ಕಾರದವ್ರು ಮಾಡ್ತಾರೆ. ಮುಂದಿನ ಸುದ್ದಿಗೆ ಹೋಗೋಣ. ನೋಡಿ, ದೆಹಲಿ ಜೆಎನ್ಯು ಏನಿದೆ ಇವತ್ತಿಗೂ ಅದು ದೊಡ್ಡ ಸಮಸ್ಯೆ ಆಗಿದೆ. ಖಂಡಿತವಾಗಿ ಇನ್ನ 2 ದಿನದಲ್ಲಿ ಹೊಸ ವರ್ಷಾಚರಣೆ. ಅದಕ್ಕೆ ನಮ್ಮ DG ಅವರು ಹೊಸ ವರ್ಷಾಚರಣೆಗೆ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಏನೇನು ಅದನ್ನು ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಯುವಕರು ಎಸ್ಪೆಷಲಿ ಅದನ್ನೆಲ್ಲ ನೋಡಿಕೊಂಡು ಅವರು ಎಂಜಾಯ್ ಮಾಡಿ ಸಂಯಮದಿಂದ ಆಚರಣೆ ಮಾಡಿ. ಆಮೇಲೆ ಯಾವುದೇ ರೀತಿಯ ಅಕ್ರಮಗಳು, ಡ್ರಗ್ಸ್ ಅದು ಇದು ಇನ್ನೊಂದು ಬೇರೆ ಯಾವುದಕ್ಕೂ ಹೋಗುದಿಲ್ಲ, ಹೆಣ್ಮಕ್ಳು ತೊಂದರೆ ಕೊಡುವ ಇಂಥವೆಲ್ಲ ಬಿಟ್ಟು. ಅಲ್ಲ, ಇನ್ನೂ ಹೇಳಬೇಕು ಅಂದ್ರೆ ನೀವು ಸುಮ್ಮನೆ ಆರಾಮ ಮಲ್ಕೊಳ್ಳಿ, ಬೆಳಗ್ಗೆದ್ದು ಜನವರಿ ಬಂದೇ ಬರುತ್ತೆ, ಅದಂತೂ ನಾವು ಹೇಳ್ಬೋದು. ಹೊಸ ವರ್ಷದಲ್ಲಿ ಏನಾಗಬೇಕು ರೆಸಲ್ಯೂಷನ್ ಕಡೆ ಗಮನ ಕೊಡೋದಕ್ಕಿಂತ ನಾವು ಬರೀ ಎಂಜಾಯ್ ಮಾಡ್ತಾ ಇದ್ವಿ ಅಂತಂದ್ರೆ ಅದ್ರಲ್ಲಿ ಕಳೆದೋಗ್ತೀವಿ. ನಮ್ಗೆ ಹೊಸ ವರ್ಷ ಯುಗಾದಿ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಇದು ಏನಪ್ಪಾ ಅಂತಂದ್ರೆ ನಾವು ನೋಡಿದೀವಿ ಜಾಗತಿಕವಾಗಿ ಕೆಲವೊಂದು ವ್ಯವಸ್ಥೆ ಜಾಗತಿಕವಾಗಿ ನಾವು ಇದು ಮಾಡ್ತೀವಿ. ಅಂದ್ರೆ ಆ ಕುಡಿದ ಮತ್ತಿನಲ್ಲಿ ಹೆಣ್ಮಕ್ಳನ್ನ ಚುಡಾಯಿಸುವಂಥದ್ದು ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ, ಇದೆಲ್ಲ ಖಂಡಿತ ಅಲ್ಲ. ಆಮೇಲೆ ಇನ್ನೊಂದು ಒಳ್ಳೆ ವಿಚಾರ ಏನಂತಂದ್ರೆ, ಜನಿಸುವಾಗಲೇ ಕರುಳು ಹೊರಗಿದ್ದ ಶಿಶು 0 ಟ್ರಾಫಿಕ್ನಲ್ಲಿ ಕೊಪ್ಪಳದಿಂದ ಕೇವಲ 120 ಕಿಲೋಮೀಟರ್ ಇದ್ದಂಥ ದಾರಿನ ಆ ಟ್ರಾಫಿಕ್ 0 ಟ್ರಾಫಿಕ್ ಮಾಡಿ ಕೇವಲ 1 ಗಂಟೆದಲ್ಲಿ ಮಗುನ ತಗೊಂಡು ಬಂದಿದ್ದಾರೆ. ಇದಕ್ಕೆ ನಿಜವಾಗಿಯೂ ಆಂಬುಲೆನ್ಸ್ ಡ್ರೈವರ್ಸ್ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ. ಪ್ಲಸ್ ಪೊಲೀಸರಿಗೆ ಸಹಕಾರ ಪೊಲೀಸ್ ಇಲಾಖೆ ಸಹಕಾರ. ಆದ್ರೆ ಒಂದು ಆಂಬುಲೆನ್ಸ್ ಹೋಗ್ತಿದ್ರೆ ಜೊತೆಲಿ 5ರಿಂದ 6 ಆಂಬುಲೆನ್ಸ್ಗಳು ಹಿಂದೆ ಮುಂದೆ ಹೋಗ್ತಾ ಇದ್ವು. ಅವೇನ್ ಮಾಡ್ತಾ ಇದ್ವು ಅಂತಂದ್ರೆ, ಮುಂದೆ ಹೋಗಿ ಕ್ಲಿಯರ್ ಮಾಡಿ, ಟ್ರಾಫಿಕ್ ಕ್ಲಿಯರ್ ಮಾಡಿ ಈ ಮಗುನ ತಂದು ಅಡ್ಮಿಟ್ ಮಾಡಿದ್ದಾರೆ. ಕೊಪ್ಪಳದಿಂದ ಹುಬ್ಬಳ್ಳಿಗೆ ಸುಮಾರು 120 ಕಿಲೋಮೀಟರ್ ದೂರ ಇತ್ತು. ಅದನ್ನ 1 ಅವರಲ್ಲಿ ತಗೊಬಂದು ಹಾಕಿದ್ದಾರೆ. 5 ಆಂಬುಲೆನ್ಸ್. ಅದೇ ನಾನು ನಿರಂತರವಾಗಿ ಅಂದ್ರೆ
ಅವರ ಮನಸ್ಥಿತಿ ನೋಡಿ. ಆ ಮಗು ಇದು ಕೆಲವೊಂದು ಮೆಡಿಕಲ್ ಆಗುತ್ತೆ ಇವೆಲ್ಲ, ಹೌದು ಹುಟ್ಟನೆ ಮಗು ಜೊತೆ ಕರುಳು ಹೊರಗಡೆ ಇತ್ತು, ಅದನ್ನ ಇದು ಮಾಡ್ಲಿಕ್ಕೋಸ್ಕರ. ಬಟ್ ಅಷ್ಟೂ ಜನ ಆಂಬುಲೆನ್ಸ್ನ ಯುವಕರು, ಆ ಡ್ರೈವರ್ಸು ಏನು ಖುಷಿಯಿಂದ ಇಲ್ಲ ಆ ಮಗು ನಾವು ಬದುಕಿಸ್ಲೇಬೇಕು ಅನ್ನೋ ಹಠಕ್ಕೆ ಬಿದ್ದವರ ರೀತಿ ತಂದು ಅಡ್ಮಿಟ್ ಮಾಡಿದರೆ ಅವ್ರಿಗೆ ಅಭಿನಂದನೆ ಹೇಳಲೇಬೇಕು. ಖಂಡಿತ ಸರ್, ಅದೆಲ್ಲ ಯಶಸ್ವಿ ಆಗೋದಕ್ಕೆ ಕಾರಣ ಅಂದ್ರೆ ಜನಗಳ ಸಹಕಾರ. ಖಂಡಿತ. ಈಗ ಜನಗಳು ಸಹಕಾರ ಕೊಡ್ಲಿಲ್ಲ ಅಂದ್ರೆ ಯಾವುದೇ ಆದ್ರೂ ಮುಂದಕ್ಕೆ ಹೋಗಲ್ಲ. ಈಗ ಮನುಷ್ಯತ್ವ ಮಾನವೀಯತೆಯಿಂದ ಜನಗಳು ಯಾವಾಗ ಒಳ್ಳೇದಕ್ಕೆ ಬೆಂಬಲಿಸ್ತಾರೆ, ಸಹಕಾರ ಕೊಡ್ತಾರೆ, ಅವಾಗ ಎಲ್ಲಾ ಒಳ್ಳೆ ವಿಚಾರಗಳು ಯಶಸ್ವಿ ಆಗ್ತದೆ ಅಲ್ವಾ ಸರ್? ಮುಖ್ಯವಾಗಿ ಅದು ಒಂಥರ ಸುದ್ದಿ. ಆದ್ರೆ ಶ್ರೀವತ್ಸ ಅವರೇ, ಇನ್ನೊಬ್ಬ 3 ವರ್ಷ ಮೊಮ್ಮಗನಿಗೆ ಬಾರಲ್ಲಿ ಎಂಡ ಕುಡಿಸಿದ ಅಜ್ಜ. ಅಯ್ಯೋ, ಅದೆಲ್ಲ ಕೇಳಕ್ಕೆ ಅಸಹ್ಯ ಅಲ್ಲ? ಇವರೆಲ್ಲ ಮನುಷ್ಯರ ಇವರೆಲ್ಲ ಅಲ್ಲಲ್ಲ, ಒಂಥರ ವಿಕೃತ ಮನಸ್ಥಿತಿ ರವಿ. ಅದೆಲ್ಲ ಏನು ಮಾಡಕ್ಕಾಗಲ್ಲ, ಎಲ್ಲಾ ತರನು ಇರ್ತಾರೆ. ಮಧ್ಯಮ ವರ್ಗದವರಂತೂ ಆಗಿರ್ಲಿಕ್ಕಿಲ್ಲ. ಲೈಫ್ ಶ್ರೀಮಂತರು ಬಹುಶಃ ಇದ್ದಿರು ಅಸಹ್ಯ. ಇನ್ನೊಂದು ಸಬ್ಮೇರಿನ್ ನಲ್ಲಿ ರಾಷ್ಟ್ರಪತಿ ಸಂಚಾರ, ದ್ರೌಪದಿ ಮುರ್ಮುನಲ್ಲಿ ಕಾರವಾರ, ಕಾರವಾರದಲ್ಲಿ ದ್ರೌಪದಿ ಮುರ್ಮು ಅವರು ಸಬ್ಮೇರಿನಲ್ಲಿ ಸಂಚಾರ ಮಾಡಿದ್ದಾರೆ. ಅದು ನಿಜಕ್ಕೂ ಖುಷಿ ತರುವಂತಹ ಸಂಗತಿ. ಆಮೇಲೆ ಹೊಸ ವರ್ಷಾಚರಣೆ ಒಂಥರ ಹರ್ಷದಾಯಕವಾಗಿರಲಿ ಅಂತ ಹೇಳಿದ್ದಾರೆ. ಇನ್ನೊಂದೇನೆಂದರೆ, ಹುಣಸೂರಿನಲ್ಲಿ ಆಡು ಹಗಲೇ ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ಅಂದರೆ ಗನ್ ತೋರಿಸಿ ಹುಣಸೂರಿನಲ್ಲಿ ಆಡು ಹಗಲೇ ಚಿನ್ನಾಭರಣ, ಅದೇ ಸಿನಿಮಿ ಮಾದರಿಯಲ್ಲಿ ಲೂಟಿ ಮಾಡಿದ್ದಾರೆ. ಗಾಳಿಯಲ್ಲಿ ಗುಂಡು ಹಾರಿಸಿದ ದುಷ್ಕರ್ಮಿಗಳು. ಸೊ ಇದು ಒಂಥರ ಬೇಸರದ ಸಂಗತಿ. ಇದ್ರ ಬಗ್ಗೆ ಎಲ್ಲ ಹುಷಾರಾಗಿರಬೇಕು. ಜೊತೆಗೆ ಇಲ್ಲಿ ಸರ್, ಇದು ಮಹಿಳಾ ಅಭ್ಯರ್ಥಿಗಳಿಗೆ 25,000 ರೂಪಾಯಿ ಶುಲ್ಕ ಇಳಿಕೆ ಮಾಡಿದ್ದಾರೆ ಅನ್ನೋದು ಇದು ಒಂದು ಒಳ್ಳೆ ಬೆಳವಣಿಗೆ. ಸೊ ಇದು ಗ್ರೇಟರ್ ಬೆಂಗಳೂರು ಪಾಲಿಕೆಗಳಲ್ಲಿ ಚುನಾವಣೆ ಉಮೇದುವಾರಿಕೆ ಅರ್ಜಿ ಸಲ್ಲಿಸುವಾಗ ಮಹಿಳೆಯರಿಗೆ 25,000 ರೂಪಾಯಿನ ಇಳಿಸಿದೆ ಅಂತ ಒಂದು ಒಳ್ಳೆ ವಿಚಾರ. ಹೆಣ್ಮಕ್ಳಿಗೆ ಪ್ರಾಧಾನ್ಯತೆ ಕೊಡ್ತಾ ಇರೋದು. ಸೊ ಹಾಗಾಗಿ ಜಿಬಿಎ ಎಲೆಕ್ಷನ್ಗೆ ಪ್ರಾಧಿಕಾರದಲ್ಲಿ ಇವರು ಕಾಂಗ್ರೆಸ್ ಪಕ್ಷದಿಂದ ನೀವು ಯಾರೇ ಸ್ಪರ್ಧೆ ಮಾಡಬೇಕು ಅಂತ ಅಂದ್ರೆ ಅವರಿಗೆ ಇದು ಫೀಸಿನ ಅನೌನ್ಸ್ ಮಾಡಿದ್ದಾರೆ. ಯಾರು ಆಕಾಂಕ್ಷಿಗಳಿರ್ತಾರೆ ಅವರು ಅಪ್ಲಿಕೇಶನ್ ಹಾಕೊಬೇಕಾಗತ್ತೆ. ಅಪ್ಲಿಕೇಶನ್ ಹಾಕೊಂಡಾಗ ಪುರುಷರಿಗೆ 50,000 ಅಂತೇಳಿ ಎಲ್ಲ ಒಟ್ಟು 50,000 ಇಟ್ಟಿದ್ರು. ಆಮೇಲೆ ಅವ್ರ ಪಕ್ಷದಲ್ಲಿ ಏನೋ ತೀರ್ಮಾನ ಮಾಡಿ ಇಲ್ಲ ಮಹಿಳೆಗೆ ರಿಯಾಯಿತಿ ಕೊಡಬೇಕು ಅಂತೇಳಿ 25,000 ಇಳಿಕೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಇಳಿಕೆ ಮಾಡಿದ್ದಾರೆ. ಹಾಗಾಗಿದೆ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದಾರೆ, ಅದು ಸರಿಯಾಗಿ ಸದುಪಯೋಗ ಆಗಬೇಕು. ಇನ್ನೊಂದು ಸುದ್ದಿ, ನಾವು ಇದನ್ನು ಓದಿ ಉತ್ತರ ಪ್ರದೇಶದಲ್ಲಿ ಶಾಲಾ ಕಾಲೇಜುಗಳಲ್ಲಿ ದಿನಪತ್ರಿಕೆಗಳನ್ನು ಓದಬೇಕು ಅಂತ ಇವರು ಪ್ರಕಟಿಸಿದ್ರು, ವಿಜಯ ಕರ್ನಾಟಕದವರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಶಾಲೆಗಳಲ್ಲಿ ಸುದ್ದಿ ಪತ್ರಿಕೆಗಳನ್ನು ಓದಲಿ ಅಂತ ಎಲ್ಲರೂ ಅದೇ ಬರೀ ಗೌರ್ಮೆಂಟ್ ಸ್ಕೂಲ್ ಆದ್ರೆ ಸಾಲದು. ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇದನ್ನ ಮಾಡಿದ್ರೆ ತುಂಬಾ ಒಳ್ಳೆ ಅಲ್ಲ. ಇದು ಇದೆಲ್ಲ ನಶಿಸಿ ಹೋಗ್ತಾ ಇದೆ ಸರ್, ಈ ಸಂಸ್ಕೃತಿ ಏನಾಗ್ತಾ ಇದೆ. ಇದು ಇವತ್ತು ಡಿಜಿಟಲೀಕರಣ ಆಗ್ಬಿಟ್ಟು ಯಾರು ಇವತ್ತು ಪೇಪರ್ ಓದ್ತಾ ಇಲ್ಲ, ಕಡಿಮೆ ಆಗಿದೆ. ಬಟ್ ಇದನ್ನ ದಿನ ಅವತ್ತಿಂದ ಈಗ ನೀವು ಬೆಳಿಗ್ಗೆನೆ ಶುರು ಮಾಡಿದಾಗ ಹಾಗಾಗಿ ಏನು ಅಲ್ಲಿದ್ದು ಅವತ್ತಿಂದು ಸುಭಾಷಿತ ಇರುತ್ತೆ, ಇವೆಲ್ಲ ಮನುಷ್ಯನ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವಂಥದ್ದು. ಅವೆಲ್ಲ ನಾವು ಹಿಂದೆಯಿಂದ ನಡೆಸ್ಕೊಂಡ್ ಬರ್ತಾ ಇದ್ವಿ. ಇವಾಗೆಲ್ಲ ನೀವು ಹೇಳಿದಾಗೆ ಎಲ್ಲ ತಪ್ಪು ಹೋಗಿದೆ. ಅದು ಮತ್ತೆ ಮರುಕಳಿಸ್ಲಿ ಅನ್ನೋದು ನಮ್ಮೆಲ್ಲರ ಆಶಯ ಅಲ್ವಾ ರವಿ? ಖಂಡಿತ. ಮುಂದಿನ ಸುದ್ದಿ ಏನಂತ ಅಂದ್ರೆ, ಇನ್ನ 4 ವರ್ಷಗಳಲ್ಲಿ ನಮ್ಮ ಇಸ್ರೋದವರು ಇನ್ನ 4 ವರ್ಷಗಳಲ್ಲಿ 3ನೇ ಲಾಂಚ್ ಪ್ಯಾಡ್ ಸಿದ್ಧ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ನಿಜಕ್ಕೂ ಸತೀಶ್ ಧವನ್ ಅವರು ನಿರ್ದೇಶಕರು ಹೇಳಿಕೆ ಕೊಟ್ಟಿದ್ದಾರೆ. 3ನೇ ಲಾಂಚು 4 ವರ್ಷದಲ್ಲಿ ಪೂರ್ಣಗೊಳ್ಳಿದೆ. ಓಕೆ, ಇದಕ್ಕೆ ಇಲ್ಲಿಂದ ನೀವು ಹೌದು 12,000-14,000 kg ತೂಕದ ಉಪಗ್ರಹಗಳಿರುವ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಇಲ್ಲಿಂದ ಉಡಾವಣೆಗೆ ಸಹಕಾರಿ ಆಗುತ್ತೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ನಿಜಕ್ಕೂ ನಮ್ಮ ವಿಜ್ಞಾನಿಗಳು ಇತ್ತೀಚೆಗಂತೂ ತುಂಬಾ ಅದಕ್ಕೆ ಕೇಂದ್ರ ಸರ್ಕಾರದವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಈಗ ಅದಕ್ಕೆ ಬೇಕಾದಷ್ಟು ಹಣಕಾಸಿನ ವ್ಯವಸ್ಥೆನ ನೀವು ಮಾಡದೆ ಹೋದ್ರೆ ಯಾವ ರಿಸರ್ಚ್ ಆಗಲ್ಲ. ಬಟ್ ಹಾಗಂತೇಳಿ ಇವರು ಅದ್ ಬಂದಂತ ಹಣನ ಸದ್ಬಳಕೆ ಮಾಡಿಕೊಂಡು
ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಮುಂದೆ ಅದ್ಭುತವಾದ ಕೆಲ್ಸ ಮಾಡ್ತಿದ್ದಾರೆ. ಇಡೀ ವಿಶ್ವವೇ ನಮ್ಮ ಕಡೆ ತಿರುಗಿ ನೋಡೋ ತರ ಕೆಲಸ ಮಾಡ್ತಾ ಇದೆ. ಇದು ಅಭಿಯಾನ ಮಾಡ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೂಲ ಸೌಲಭ್ಯ. ಅದೇ ಹೇಳೋದ್ರಲ್ಲಿ ಲಾಂಚ್ ಪ್ಯಾಡ್ ನಿರ್ಮಾಣ ಯಥೇಚ್ಛವಾಗಿ ಮೂಲ ಸೌಲಭ್ಯ ಚೆನ್ನಾಗಿದ್ರೆ ಏನು ಬೇಕಾದ್ರೂ ಅದರಿಂದ ಸಾಧನೆ ಮಾಡ್ಬೋದು. ಸರ್, ಚುಟುಕಾಗಿ ಕ್ರೀಡಾ ಸುದ್ದಿ ಏನಾದ್ರು ಮುಖ್ಯವಾಗಿದ್ರೆ ಹೌದು, ಹೇಳಿ. ಎರಡು ವಿಷಯ. ಒಂದು ವಿಶೇಷ ಅಂತಂದ್ರೆ ನಿನ್ನೆ ಶ್ರೀಲಂಕಾ ವಿರುದ್ಧ ಭಾರತ ಮಹಿಳಾ ಕ್ರಿಕೆಟ್ ಅದು ಒಂದು ಗೆಲುವು. ಎರಡನೇದು ಮಂಗಳೂರು ಕಂಬಳದಲ್ಲಿ ಒಂದು ದಾಖಲೆ ಆಗಿದೆ ಅಂತ. ಕೇವಲ 10.87 ಸೆಕೆಂಡ್ನಲ್ಲಿ 150 ಮೀಟರ್ ಹೊಡೆದ ಕೋಣಗಳು. ನಿನ್ನೆ ಅದು ನೋಡಿ, ಬಂಗ್ರ ಕೂಳೂರು ಗೋಲ್ಡ್ ಫಿನ್ ಸಿಟಿಯಲ್ಲಿ ರಾಮ ಲಕ್ಷ್ಮಣ ಜೋಡುಕೆರೆ ಕಂಬಳ ಕೂಟದಲ್ಲಿ ನಿನ್ನೆ ನಡೀತಂತೆ. ಅದ್ಭುತವಾಗಿದೆ. ಅಂದ್ರೆ ಇದು ಕಂಬಳ ಕೂಡ ನಮ್ಮ ಗ್ರಾಮೀಣ ಕ್ರೀಡೆ. ಅದು ಯಾವ ಮಟ್ಟಕ್ಕೆ ಅದಕ್ಕೆ ಇನ್ನೂ ಕರಾವಳಿಯಲ್ಲಿ ಇವನು ಕೆಲವು ಕಳೆದ ವರ್ಷ ಈ ವರ್ಷ ಬೆಂಗಳೂರಲ್ಲಿ ಕೂಡ ಅದನ್ನು ನಡೆಸಿದ್ರು. ಇಲ್ಲಿಗೂ ಪರಿಚಯ ತುಂಬಾ ಒಳ್ಳೆ ಇದು. ಆಮೇಲೆ ಮತ್ತೊಂದು ಅಂದ್ರೆ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆಗೆ ನಮ್ಮ ಮಾಜಿ ಸಚಿವರು ಕುಮಾರ್ ಮಂಗಾರಪ್ಪ ಅಧ್ಯಕ್ಷರಾಗಿದ್ದಾರೆ. ರಾಜಕಾರಣಿಗಳ ಅಧ್ಯಕ್ಷರಾಗೋದೇನು ಅದೇನು ವಿಶೇಷ ಏನಲ್ಲ, ಯಾಕಂದ್ರೆ ಇಲ್ಲೂ ಆಗಿದ್ದಾರೆ. ಈಗ ಚಿತ್ರಕಲಾ ಪರಿಷತ್ಗೆ ಒಬ್ಬ ರಾಜಕಾರಣಿ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಬ್ಯಾಡ್ಮಿಂಟನ್ನಲ್ಲಿ ರಾಜ್ಯದ ಅಶ್ವಿನಿ ಶಿಖಾಗೆ ಮಹಿಳಾ ಡಬಲ್ಸ್ ಪ್ರಶಸ್ತಿ ಕೂಡ ಬಂದಿದೆ. ತುಂಬಾ ಇದು ನಿಜಕ್ಕೂ ಒಳ್ಳೆ. ನಮ್ಮ ಇವತ್ತಿನ ನೇರ ಇನ್ನೊಂದು ಸರ್, ಹೇಳಿ, ಇವತ್ತು ಆಯುರ್ವೇದದ ವಿಚಾರದಲ್ಲೂ ಇಲ್ಲಿ ಕೊಟ್ಟಿದ್ದಾರೆ. ಅಡ್ಡ ಪರಿಣಾಮ ಇಲ್ಲ. ಮೊನ್ನೆ 3 ದಿನ ಗಾಯತ್ರಿ ವಿಹಾರ ಇದರಲ್ಲಿ ನಡೀತು, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ವಿಶ್ವ ಸಮ್ಮೇಳನ ನಡೀಬೇಕು. ಬಟ್ ಇಂಥದ್ದು ಹೆಚ್ಚು ಆಗ್ತಾ ಇರ್ಬೇಕು. ಯಾಕಂದ್ರೆ ಇವತ್ತು ಆರೋಗ್ಯವೇ ಮಹಾಭಾಗ್ಯ ಅಂತ ನಾವು ಹೇಳ್ತೀವಿ. ಆರೋಗ್ಯ ಇವತ್ತು ನಮ್ಮ ದೇಶದಲ್ಲಿ ಆರೋಗ್ಯಕ್ಕೆ ಕೋಟಿಗಟ್ಟಲೆ ಹಣವನ್ನ ನಾವು ವ್ಯಯ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಜನಗಳ ಆರೋಗ್ಯನೇ ಮುಖ್ಯ. ಯಾಕಂದ್ರೆ ನಾವ್ ಏನೇ ಹೊಸ ಕಾನೂನುಗಳು ಅಥವಾ ಹೊಸ ಏನೇ ತಗೊಂಡ್ಬಂದ್ರು ಅನುಭವಿಸ್ಬೇಕು ಅಂದ್ರೆ ಜನಗಳ ಆರೋಗ್ಯ ಚೆನ್ನಾಗಿರ್ಬೇಕು ಮೂಲವಾಗಿ. ಸೊ ಹಾಗಾಗಿ ಈ ತರದ್ದು ಹೆಚ್ಚು ಸಮ್ಮೇಳನಗಳು ಆಗ್ಬೇಕು. ಈಗ ಗಿರಿಧರ್ ಕಜೆ ಅವರ ಒಂದು ಇದ್ರಲ್ಲಿ ಏನ್ ನಡೀತಿದೆ, ಜೊತೆಗೆ ಜನ ಅದಕ್ಕೆ ಹೆಚ್ಚು ಬೆಂಬಲ ಕೊಡ್ಬೇಕು. ಇವತ್ತು ಬೇಡದೆ ಇರೋದಕ್ಕೆ ಯಾರೋ ಒಂದು ಸ್ಟಾರ್ಗಳು ಬಂದ ಜನ ಸೇರುವಂತ ಕಡೆ ಹೋಗಿ ಅಲ್ಲಿ ಅವರಿಂದ ಏನು ಅನುಕೂಲ ಲಾಭ ಇದೆ ಗೊತ್ತಿಲ್ಲ. ಆದ್ರೆ ಒಳ್ಳೇದನ್ನ ಮಾಡಿದಾಗ ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಜನಗಳು ಬೆಂಬಲಿಸಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಖಂಡಿತವಾಗ್ಲೂ ನೀವು ಹೇಳಿದ್ದು ಸತ್ಯ. ನಮ್ಮ ವಾಹಿನಿ ಕಡೆಯಿಂದಲೂ ನಾವು ಅದನ್ನ ಈಗ 2-3 ದಿವಸದಿಂದ ಹೇಳಿದ್ವಿ. ಇನ್ನೊಂದು ಸಮಸ್ಯೆ, ಇನ್ನೊಂದು ಪಾಯಿಂಟ್ ಏನಂತಾರೆ, ವಿದ್ಯಾರ್ಥಿ ಸಂಘ ಏನಾಗಲೇ ಮಾಡಬೇಕು ಅಂತ ಏನು ಹೇಳ್ತಾರಲ್ಲ, ಅದಿನ್ನೂ ಈಗಲೇ ಇಂಪ್ಲಿಮೆಂಟ್ ಆಗಿಲ್ಲ. ಅಧ್ಯಯನ ಸಮಿತಿ ಮಾಡ್ತಾರೆ. ಬೇಡ ಅಂತ ಹೇಳಿ ಸಾಧಕ ಬಾಧಕಗಳ ಬಗ್ಗೆ ಎಲ್ಲವನ್ನು ಪರಿಶೀಲಿಸಿ ಆ ಸಮಿತಿ ವರದಿ ಕೊಟ್ಟ ನಂತರ ಬಹುಶಃ ನಿರ್ಧಾರ. ಅದು ಆ ಸಮಿತಿ ವರದಿ ಕೊಟ್ಟಾದ್ಮೇಲೆ ಅವ್ರು ಮಾಡದೇ ಇರ್ಲಿ ಅನ್ನೋದು ಸಲಹೆನೂ ತಗೊಳ್ಳಿ. ಇಲ್ಲಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಸರಿ ಮರಿ 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 ಮರಿ